ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ನಮ್ಮ ಜೊತೆ ಮೈಸೂರಿನ ಲೇಖಕರು, ಚಿಂತಕರು ಹಾಗೂ ವಾಗ್ಮಿಯೂ ಆದ ಎಸ್.ಬಿ. ನಿತ್ಯಾನಂದ ಅವರಿದ್ದಾರೆ. ಇವರು ಮೈಸೂರಿನ ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ ರಿಮ್ಸೆ ಇಲ್ಲಿ ವಿವೇಕ ಶಕ್ತಿ ಎಂಬ ಕಾರ್ಯಕ್ರಮದ ಮೂಲಕ ಯುವ ನಾಯಕತ್ವದ ತರಬೇತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಬನ್ನಿ, ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಅವಶ್ಯಕತೆ ಈ ಬಗ್ಗೆ ಮಾಹಿತಿಯನ್ನ ಇವರಿಂದ ಪಡ್ಕೊಳ್ಳೋಣ. ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೂ ಆತ್ಮೀಯವಾದ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೊದಲಿಗೆ ಜೀವನ ಮೌಲ್ಯಗಳು ಅಂದರೆ ಏನು, ಈಗಿನ ಮಕ್ಕಳಿಗೆ ಇದರ ಅವಶ್ಯಕತೆ ಎಷ್ಟಿದೆ ಅಂತ ಹೇಳ್ತೀರಾ? ಮೇಡಮ್, ಜೀವನ ಮೌಲ್ಯಗಳು ಅಂತಂದರೆ ಒಬ್ಬ ಮನುಷ್ಯ ತಾನು ಭೂಮಿಯಲ್ಲಿ ಹುಟ್ಟಿದ ಮೇಲೆ ಅವನ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ತಕ್ಕಂಥದ್ದು. ಈ ಜೀವನ ಪರಿಪೂರ್ಣವಾಗಿ ಮುಕ್ತಾಯ ಆಗೋ ಹಂತದಲ್ಲಿ ಅವನಿಗೆ ಅನ್ನಿಸ್ಬೇಕು, ನಾನು ಜೀವನವನ್ನು ಚೆನ್ನಾಗಿ ಬದುಕುತ್ತೆ, ಉತ್ತಮವಾದ ಬದುಕಿದೆ, 4 ಜನಕ್ಕೆ ಉಪಕಾರಿಯಾಗಿ ಬದುಕುತ್ತೆ, ಸಾರ್ಥಕವಾಗಿ ಬದುಕಿದೆ ಅಂತ. ಹಾಗೆ ಅನಿಸೋದಕ್ಕೆ ಬೇಕಾದಂಥ ಅವಶ್ಯಕ ಗುಣಗಳನ್ನು ಆತ ಸಂಪಾದನೆ ಮಾಡಬೇಕು. ಅದನ್ನು ಅವನ ಜೀವನದಲ್ಲಿ ಪ್ರಾಕ್ಟಿಕಲಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಇದನ್ನು ನಾವು ಜೀವನ ಮೌಲ್ಯಗಳು ಅಂತ ಅಂದ್ಕೊಳ್ಬೋದು. ಕೇವಲ ಹಣ ಸಂಪಾದನೆ ಅಥವಾ ಕೀರ್ತಿ ಸಂಪಾದನೆ ಅಥವಾ ಆಸ್ತಿಯ ಸಂಪಾದನೆ ಇದಿಷ್ಟೇ ಅಲ್ಲ, ಅದು ಬಿಟ್ಟು ಇನ್ನೂ ಅನೇಕ ಮೌಲ್ಯಗಳಿದೆ ಅನ್ನೋದನ್ನು ಅರ್ಥ ಮಾಡಿಸ್ಬೇಕಾಗಿದೆ ಈಗಿನ ಮಕ್ಕಳಿಗೆ ಅನ್ನೋದು ನನ್ನ ಭಾವನೆ. ಸಮಾಜ ಒಂದರಿಂದ ಒಂದು ಕುರಿಗಳು ಅನ್ನೋ ಥರ ಓಡ್ತಿದೆ. ಕೇವಲ ಸಂಪತ್ತನ್ನು ಗಳಿಸೋದ್ರಲ್ಲಿ, ಹೆಸರನ್ನು ಗಳಿಸೋದ್ರಲ್ಲಿ, ಸುಖವನ್ನು ಅರಸೋದ್ರಲ್ಲಿ, ಅದರ ಜೀವನದ ಸಾರ್ಥಕತೆ ಅಷ್ಟರಲ್ಲಿಲ್ಲ. ಅದು ಬಿಟ್ಟು ಇನ್ನೂ ಅನೇಕ ಸಂಗತಿಗಳಲ್ಲಿ ಜೀವನದ ಸಾರ್ಥಕತೆ ಅಡಗಿರೋದ್ರಿಂದ ಅದನ್ನು ಹುಡುಕಬೇಕಾಗಿರೋದೇ ಜೀವನ ಮೌಲ್ಯಗಳು ಅನ್ನೋದು ನನ್ನ ಅಭಿಪ್ರಾಯ. ಇದು ಮಕ್ಕಳಲ್ಲಿ ಈಗ ಕೊರತೆ ಕಾಣ್ತಾ ಇದೆಯಾ? ಜೀವನ ಮೌಲ್ಯಗಳು ಸಾಕಷ್ಟು ಇಲ್ಲ ಅಂತ ನಿಮಗೆ ಅನಿಸ್ತಾ ಇದೆಯಾ? ಖಂಡಿತವಾಗಿ ಮೇಡಮ್. ನಾವು ಹಿಂದಿನ ಜನ್ರೇಷನ್ನ ಗಮನಿಸ್ತಾ ಬಂದಾಗ, ಹಿಂದಿನ ಜನ್ರೇಷನ್ ಗಮನಿಸ್ತಾ ಬಂದಾಗ ಎಲ್ಲೋ ಒಂದು ಕಡೆ ಮೌಲ್ಯಗಳು ಕುಸಿತ ಕಾಣ್ತಾ ಇದೆ ಅಂತ ಅಂದ್ಕೊಳ್ಬೋದು. ಹಿಂದೆ ಮಾನವೀಯತೆ ಆಗಲಿ, ಅನುಕಂಪ ಆಗಲಿ, ಅಥವಾ ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ ಆಗಲಿ, ಸ್ವಾರ್ಥ ತ್ಯಾಗ, ಸೇವೆ, ಈ ಥರದ್ದೆಲ್ಲ ನಾವು ನೋಡ್ಲಿಕ್ಕೆ ಸಿಗ್ತಾಯಿತ್ತು, ಬಹಳವಾಗಿ ಸಿಗ್ತಾಯಿತ್ತು. ಈಗ ಅಪರೂಪ ಅನ್ನುವಷ್ಟು ಮಟ್ಟಿಗೆ ಆಗಿದೆ. ಯಾರು ಸೇವೆ ಮತ್ತು ತ್ಯಾಗ ಮಾಡ್ತಾರೋ, ಒಳ್ಳೇದನ್ನು ಮಾಡ್ತಾರೋ, ಅದನ್ನು ರೆಕಗ್ನೈಸ್ ಮಾಡಬೇಕಾದಂಥ, ಅಂದರೆ ಇವ್ರು ಒಳ್ಳೇದು ಮಾಡ್ತಿದ್ದಾರೆ ನೋಡಿ ಅಂತ ಎಲ್ಲ ಕಡೆ ಹೇಳ್ಕೊಂಬರ್ಬೇಕಾದಂಥ ಅನಿವಾರ್ಯತೆ ಆಗಿದೆ. ಈ ದೇಶಭಕ್ತಿ ಅನ್ನೋದು ಅದು ಸಹಜವಾಗಿ ಎಲ್ಲರಲ್ಲೂ ಇರಬೇಕಾಗಿರೋದು. ಅದನ್ನೇನು ಒಬ್ಬರನ್ನೇ ಫೈಂಡ್ ಔಟ್ ಮಾಡಿ ಹೇಳಬೇಕಾಗಿರಲಿಲ್ಲ. ಅದು ಇವತ್ತು ಯಾರಾದರೂ ಅಪರೂಪಕ್ಕೆ ದೇಶಕ್ಕೊಂದು ಒಳ್ಳೆ ಕೆಲಸ ಮಾಡಿದಾಗ ಅದನ್ನು ರೆಕಗ್ನೈಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅಪರೂಪಕ್ಕೆ ಮಾಡ್ತಾ ಇರ್ತಾರೆ ಅಂತ. ನಿಸ್ವಾರ್ಥವೂ ಅಷ್ಟೇ, ಸೇವೆ ಅಷ್ಟೇ. ಫೋಟೋ ತೆಗೆದು ಅದನ್ನೆಲ್ಲ ಇಂಟರ್ನೆಟಲ್ಲೆಲ್ಲ ಹಾಕಿ ಆ ಥರದ್ದು ಆಗ್ತದೆ. ಯಾಕೆಂದರೆ ಕೊರತೆ ಇದೆ. ಮೌಲ್ಯಗಳು ದಿನನಿತ್ಯ ನಮ್ಮ ಜೀವನದಲ್ಲಿ ಇರಬೇಕಾಗಿದ್ದು, ದಿನನಿತ್ಯ ನಾವೆಲ್ಲರೂ ಪಾಲಿಸಬೇಕಾಗಿದ್ದು, ಅದನ್ನು ಅಪರೂಪಕ್ಕೆ ನೋಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇದು ಕೇವಲ ಮಕ್ಕಳಲ್ಲಿ ಅಂತಲ್ಲ, ದೊಡ್ಡವರಲ್ಲಿ ಇದ್ದರೆ ಮಕ್ಕಳಲ್ಲಿ ಅದು ಕಾಣ್ತೀವಿ. ದೊಡ್ಡವರಲ್ಲೇ ಇವತ್ತು ಕೊರತೆ ಆಗಿರೋದ್ರಿಂದ ಸಹಜವಾಗಿ ಮಕ್ಕಳಲ್ಲೂ ಇನ್ನೂ ಜಾಸ್ತಿ ಕೊರತೆ ಆಗ್ತಾ ಇದೆ. ಅದಕ್ಕೆ ಇನ್ನೊಂದಷ್ಟು ಇಂಬು ಕೊಡೋ ನಿಟ್ಟಿನಲ್ಲಿ ನಾವು ನಮ್ಮ ಮಕ್ಕಳಿಗೆ ಕೇವಲ ಓದಿನ ಬಗ್ಗೆ ಫೋಕಸ್ ಮಾಡಿಸ್ತಾ ಇದ್ವಿ. ಎಜುಕೇಷನ್ ಅಂದರೆ ಕೇವಲ ಅಂಕ ಗಳಿಕೆ ಮಾತ್ರ ಅನ್ನೋ ದೃಷ್ಟಿಯಿಂದ ಅವರಿಗೆ ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು. ಒಳ್ಳೆ ಮಾರ್ಕ್ಸ್ ತಗೊಂಡ್ಮೇಲೆ ಏನು ಮಾಡಬೇಕು? ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೋಬೇಕು. ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೊಂಡ್ಮೇಲೆ ಮೆಡಿಕಲ್ ಹೋಗಬೇಕು, ಇಂಜಿನಿಯರಿಂಗ್ ಹೋಗಬೇಕು. ಮೆಡಿಕಲ್ ಇಂಜಿನಿಯರಿಂಗ್ ಓದಿ ಏನಾಗಬೇಕು ಅಂತ ಹೇಳಿದ್ರೆ ಒಳ್ಳೆ ಡಾಕ್ಟರ್ ಆಗಬೇಕು, ಒಳ್ಳೆ ಇಂಜಿನಿಯರ್ ಆಗಬೇಕು ಅಂತಲ್ಲ, ಒಳ್ಳೆ ಸ್ಯಾಲ್ರಿ ಸಿಗೋ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ಬೇಕು, ಸುಖವಾಗಿರಬೇಕು. ಇದೇ ಜೀವನದ ಅಂತಿಮ ಗುರಿ ಆಗ್ಬಿಟ್ಟಿದೆ. ಸೊ ಅಂತಿಮವಾಗಿ ಜೀವನದ ಗುರಿ ಏನು ಅಂದರೆ ಸುಖವಾಗಿರೋದು. ಅದಕ್ಕೋಸ್ಕರ ಒಳ್ಳೆ ಸಂಬಳ ಬೇಕು, ಒಳ್ಳೆ ಸಂಬಳಕ್ಕೆ ಒಳ್ಳೆ ಕೆಲಸ ಬೇಕು, ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೋರ್ಸ್ ಬೇಕು, ಒಳ್ಳೆ ಕೋರ್ಸ್ಗೆ ಒಳ್ಳೆ ಮಾರ್ಕ್ಸ್ ತೊಗೊಳ್ಬೇಕು. ಹೀಗಾಗಿ ಮಕ್ಕಳನ್ನು ನಾವು ಎಷ್ಟು ಮಾರ್ಕ್ಸ್ ತೊಗೊಳ್ಳೋ ಹಿಂದೆ ಬೀಳಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಓದು ಅಂತ ಹೇಳಿ ಇರೋ 5-6 ಸಬ್ಜೆಕ್ಟ್ಗಳನ್ನ ಅವ್ರ ತಲೆಗೆ, ಪುಸ್ತಕಗಳನ್ನು ಕಂಪ್ಯೂಟರ್ಗೆ ಡಾಟಾ ತುರುಕೋ ಥರ ಅವ್ರ ತಲೆಗೆ ತುರುಕ್ತಾ ಇದ್ದೀವಿ. ಅದರಿಂದಾಗಿ ಅವ್ರ ಕ್ರಿಯೇಟಿವಿಟಿ ಸಾಯ್ತಾ ಇದೆ. ಅವ್ರಲ್ಲಿರ್ತಕ್ಕಂಥ ಹ್ಯೂಮ್ಯಾನಿಟಿ ಅಂತ ಅನೇಕ ಮೌಲ್ಯಗಳು ಸತ್ತೋಗ್ಬಿಡ್ತಾ ಇದೆ. ನಿಸ್ವಾರ್ಥತೆ, ತ್ಯಾಗ, ಈ ಥರದ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಸಮಯ ಇಲ್ಲ. ಸಹಜವಾಗಿ ಮೌಲ್ಯಗಳು ಕುಂಠಿತ ಆಗ್ತಾ ಇದೆ. ಅದರ ಪರಿಣಾಮನ ಪೇರೆಂಟ್ಸ್ ಅನುಭವಿಸ್ತಾ ಇದ್ದಾರೆ. ತಂದೆ ತಾಯಿಗಳಿಗೆ ಗೌರವ ಕೊಡ್ತಾ ಇಲ್ಲ, ಅಥವಾ ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೊಳ್ತಾ ಇಲ್ಲ, ವೃದ್ಧಾಶ್ರಮ ಜಾಸ್ತಿ ಆಗ್ತಾ ಇದೆ. ಈ ಥರದ್ದೆಲ್ಲ ಯಾಕೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ, ಮೌಲ್ಯಗಳನ್ನ ನಮ್ಮ ಮಕ್ಕಳಿಗೆ ನಾವು ಕಲಿಸ್ತಾ ಇಲ್ಲ. ಆ ಮಕ್ಕಳು ಆ ಮೌಲ್ಯಗಳನ್ನ ಕಲಿತುಕೊಳ್ಳದೆ ಇರೋದ್ರಿಂದ ಅವ್ರ ಕೊನೆಗಾಲದಲ್ಲಿ ಆ ಮೌಲ್ಯಗಳನ್ನ ಅವ್ರು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಸರ್, ಈಗ ನಾವು ಮಕ್ಕಳಿಗೆ ಗ್ಯಾಡ್ಜೆಟ್ಸ್ನ ಕೊಟ್ಟಿದ್ದೀವಿ, ಸಾಕಷ್ಟು ಯೂಸ್ ಮಾಡ್ತಾ ಇದ್ದಾರೆ. ಈ ಮೌಲ್ಯಗಳನ್ನ ಕೊಡ್ಲಿಕ್ಕೆ ಪೇರೆಂಟ್ಸ್ಗಳು, ಪೋಷಕರಿಗೆ ಸಮಯ ಸಿಗ್ತಾ ಇಲ್ಲ, ವೇಗವಾದ ಜೀವನ ಶೈಲಿ ಇದೆ. ಸೊ ಈ ರೀತಿ ಇರುವಾಗ ಮಕ್ಕಳಿಗೆ ಈ ಮೌಲ್ಯಗಳು ಯಾರು ಕಲ್ಸ್ಕೊಡ್ಬೇಕು, ಹೇಗೆ ಕಲ್ಸ್ಕೊಡ್ಬೇಕು ಅಂತ ನೀವು ಹೇಳ್ತೀರಾ? ಮೇಡಮ್, ಹಿಂದೆ ಮೌಲ್ಯಗಳನ್ನ, ಇದೊಂದು ಒಂದು ವಿಚಿತ್ರ ಸನ್ನಿವೇಶ ಅಂತ ಹೇಳಬಹುದು. ಮೌಲ್ಯಗಳನ್ನ ಕಲಿಸುವುದು ಅನ್ನೋದೇ ಒಂದು ವಿಚಿತ್ರ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಹಿಂದೆ ಯಾರು ಮೌಲ್ಯಗಳನ್ನ ಕಲಿಸ್ಕೊಡ್ತಾ ಇರಲಿಲ್ಲ. ಅದು ತಾನಾಗಿ ಬಂದ್ಬಿಡ್ತಾ ಇತ್ತು. ತಾನಾಗಿ ಅಂದ್ರೆ ಅನೌಪಚಾರಿಕವಾಗಿ ಬರ್ತಾ ಇದ್ದು. ಅಫಿಷಿಯಲ್ ಆಗಿ ಒಂದು ಕೋರ್ಸ್ ಮಾಡಿ ಮಾನವೀಯತೆ 1ನೇ ಚಾಪ್ಟರ್, 2ನೇ ಚಾಪ್ಟರ್ ನಿಸ್ವಾರ್ಥ, 3ನೇ ಚಾಪ್ಟರ್ ತ್ಯಾಗ ಅಂತ ಬರ್ತಾ ಇರಲಿಲ್ಲ. ಅವರು ಹಿಂದೆ ಈ ತರ ನಡೆದಂತ ಆದರ್ಶ ವ್ಯಕ್ತಿಗಳ ಕಥೆಗಳನ್ನು ಕೇಳ್ತಾ ಇದ್ರು. ತಂದೆ ತಾಯಿ, ತಾತ, ಅಜ್ಜಿ ಅಂದ್ರು ಕಥೆಗಳನ್ನ ಹೇಳ್ಕೊಡ್ತಾ ಇದ್ರು. ಅವ್ರಿಗೆ ಮಾರಲ್ ಸ್ಟೋರೀಸ್ ಹೇಳ್ಕೊಡ್ತಾ ಇದ್ರು. ರಾಮಾಯಣ ಮಹಾಭಾರತದಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನ ನೋಡ್ತಾ ಇದ್ರು. ಕೆಟ್ಟದ್ರ ಮೇಲೆ ಒಳ್ಳೆದರ ವಿಜಯಗಳನ್ನ ಅವ್ರು ಸದಾಕಾಲ ಕೇಳಿ ಆನಂದಿಸ್ತಾ ಇದ್ರು. ಮನೋರಂಜನೆ ಜೊತೆಗೆ ಮೌಲ್ಯವೂ ಸಿಕ್ಬಿಡ್ತಾ ಇತ್ತು.
ಮನೆಯಲ್ಲಿ ತಂದೆ ತಾಯಿಗಳನ್ನ ಹಿರಿಯರನ್ನ ನೋಡ್ತಾ ಇದ್ರು, ಅಣ್ಣ ತಮ್ಮಂದಿರು ಒಟ್ಟಿಗೆ ಬದುಕೋದನ್ನ ನೋಡ್ತಾ ಇದ್ರು, ಕೂಡು ಕುಟುಂಬದಲ್ಲಿ ಬದುಕ್ತಾ ಇದ್ರು. ಸೇವೆ ಮತ್ತು ಸ್ಯಾಕ್ರಿಫೈಸ್, ಸರ್ವಿಸ್ ಅಂಡ್ ಸ್ಯಾಕ್ರಿಫೈಸ್ ಅನ್ನೋದು ಅವ್ರಿಗೆ ಹೊಸದಾಗಿರ್ಲಿಲ್ಲ. ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ, ಕೂಡು ಕುಟುಂಬ ಇಲ್ಲ. ಮೈಕ್ರೋ ಫ್ಯಾಮಿಲಿಗಳಾಗ್ಬಿಟ್ಟಿದೆ. ತಂದೆ ತಾಯಿ ಮತ್ತು ಮಗು, ಮಕ್ಕಳು ಅಂತ ಹೇಳಕ್ಕೂ ಈಗ ಸಾಧ್ಯ ಇಲ್ದಿರೋ ಪರಿಸ್ಥಿತಿ. ತಂದೆ ತಾಯಿ ಮತ್ತು ಮಗು, ಮತ್ತು ಆ ಫ್ಯಾಮಿಲಿ ಒಳಗಡೆ ತಂದೆನೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ತಾಯಿನೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಮಗು ಸ್ಕೂಲ್ ಹೋಗ್ತಾ ಇರುತ್ತೆ. ಹಾಗಾಗಿ 3 ಜನರೇ ಒಂದ್ ಕಡೆ ಕೂತು ಒಟ್ಟಿಗೆ ಕಲಿತಕ್ಕಂತ ಸಂದರ್ಭ ಬರ್ತಾ ಇಲ್ಲ. ಹಾಗೆ ಆ 3 ಜನನು ಒಟ್ಟಿಗೆ ಸೇರ್ಬೇಕಾದ್ರೆ ಅದು ಕೇವಲ ಒಂದು ಮೋಜಿನ ಪಾರ್ಟಿ ಆಗಿರುತ್ತೆ, ಅಥವಾ ಯಾವುದೋ ಸಿನಿಮಾ ಆಗಿರುತ್ತೆ, ಯಾವುದೋ ಫ್ಯಾಂಟಸಿ ಪಾರ್ಕ್ಗಳಂತ ಅಮ್ಯೂಸ್ಮೆಂಟ್ ಪಾರ್ಕ್ಗಳಾಗಿರುತ್ತೆ. ಬಿಟ್ರೆ ಮೌಲ್ಯಗಳನ್ನ ಕಲಿಯೋದಕ್ಕೆ ಅಂತ ಯಾರು ಒಟ್ಟಿಗೆ ಸಮಯವನ್ನ ಮಾಡ್ಕೊಳ್ತಾ ಇಲ್ಲ. ಹೀಗಾಗಿ ಮೌಲ್ಯಗಳ ಕುಸಿತ ತುಂಬಾ ಆಗ್ತಾ ಇರೋದಕ್ಕೆ ಇದೇ ಕಾರಣ. ಇದು ಕಮ್ಯುನಿಕೇಶನ್ ಅಥವಾ ನಾವು ಸಂವಹನ ಶಕ್ತಿ ಅಂತ ನಾವ್ ಏನ್ ಹೇಳ್ತೀವಿ, ಇದು ಕೂಡ ಕಮ್ಮಿ ಆಗ್ತಾ ಇದೆ ಮಕ್ಕಳಲ್ಲಿ. 100% ಕಡಿಮೆ ಆಗ್ತಿದೆ. ನಾವು ತುಂಬಾ ಕಡೆ ಗಮನಿಸ್ತಾ ಇದೀವಿ. ಮಕ್ಕಳಲ್ಲಿ ಆರ್ಟಿಸಮ್ ನಂತ ಅನೇಕ ತೊಂದರೆಗಳನ್ನ ನಾವು ಇತ್ತೀಚೆಗೆ ನೋಡ್ತಾ ಇದೀವಿ. ಆರ್ಟಿಸಮ್ ಅಷ್ಟೇ ಅಲ್ಲದೆ, ಕೇವಲ ಆರ್ಟಿಸಮ್ ಅಷ್ಟೇ ಅಲ್ಲದೆ, ಮಾತಾಡೋಕೆ ಅವ್ರಿಗೆ ಬರದೇ ಇರುವಷ್ಟು ಮಟ್ಟಿಗೆ, ಮುಕ್ತವಾಗಿ ಯಾರ ಜೊತೆನೋ ಮಾತನಾಡದಿರೋ ಮಟ್ಟಿಗೆ, ಅಥವಾ ತಮ್ಮ ಭಾವನೆಗಳನ್ನ ಅವರು ಪ್ರಕಟಪಡಿಸೋದಕ್ಕೆ ಪದಗಳ ಹುಡುಕಾಟ ನಡೆಸೋ ತರ, ಅಥವಾ ಹೇಗೆ ಅದನ್ನ ಇನ್ನೊಬ್ರಿಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ತರದ ಐಡಿಯಾ ಮಕ್ಕಳು ಸಿಗ್ತಾ ಇಲ್ಲ. ಹೀಗಾಗಿ ಕಮ್ಯುನಿಕೇಶನ್ ಕೊರತೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸಂವಹನ ಶಕ್ತಿ, ಸಂವಹನ ಕಲೆ ಮಕ್ಕಳಲ್ಲಿ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಮಕ್ಕಳು ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಇರ್ತಾರೆ, ಕಮ್ಯುನಿಕೇಶನ್ ತುಂಬಾ ಮಾಡ್ತಾ ಇದ್ದಾರೆ ಮೊಬೈಲ್ ನಲ್ಲಿ, ಆದ್ರೆ ಪರ್ಸನ್ ಜೊತೆಗೆ, ವ್ಯಕ್ತಿಗಳ ಜೊತೆಗೆ ಕಮ್ಯುನಿಕೇಶನ್ ನಡೀತಾ ಇಲ್ಲ. ಸೊ ಎಷ್ಟೇ ಕಮ್ಯುನಿಕೇಶನ್ ಅವ್ರು ಮಾಡ್ತಿದ್ರು ಕೂಡ ಅವ್ರಿಗೆ ಮೆಂಟಲಿ ಅವರು ಡಿಪ್ರೆಸ್ ಆಗ್ತಾ ಇದ್ದಾರೆ, ಅವ್ರಿಗೆ ಮಾನಸಿಕವಾದ ಸ್ಥೈರ್ಯ ಕಮ್ಮಿ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳ್ತೀರಾ ಸರ್ ನೀವು? ಮೇಡಮ್, ಮೊಬೈಲ್ದು ನೀವು ಈಗ ಹೇಳಿದ್ರಿ, ತುಂಬಾ ಒಳ್ಳೆ ವಿಷಯ ಇದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಅದು. ಮೊಬೈಲ್ ಅಲ್ಲಿ, ಮೆಸೇಜ್ ಅಲ್ಲಿ, ವಾಟ್ಸ್ಆಪ್ ನಲ್ಲಿ ತುಂಬಾ ಚೆನ್ನಾಗಿ ಮಾತನಾಡ್ತಾರೆ. ಬಟ್ ಎದುರುಗಡೆ ಸಿಕ್ಕಾಗ ಐ ಕಾಂಟ್ಯಾಕ್ಟ್ ಮಾಡಿ ಮಾತನಾಡೋದಕ್ಕೂ ಹೆದರ್ತಾರೆ, ಅಥವಾ ಆ ಮೊಬೈಲ್ ಅಲ್ಲಿ ಇದ್ದಂತ ಪ್ರೀತಿ ವಿಶ್ವಾಸಗಳು ಎದುರಿಗೆ ಸಿಕ್ಕಾಗ ಇರಲ್ಲ. ಯಾಕೆ ಮೊಬೈಲ್ ಅಲ್ಲಿ ಪ್ರೀತಿ ವಿಶ್ವಾಸ ತೋರಿಸೋದು ಸುಲಭ ಅಂದ್ರೆ, ಎಮೋಜಿಗಳಿರುತ್ತೆ, ಅದನ್ನ ಸುಲಭ ಕಳಿಸ್ಬಿಡ್ಬೋದು. ಅದಕ್ಕೇನು ದುಡ್ಡು ಕೊಡ್ಬೇಕಾಗಿಲ್ಲ ಅಥವಾ ಎಫರ್ಟ್ ಹಾಕ್ಬೇಕಾಗಿಲ್ಲ, ಈಸಿಯಾಗಿ ಕಳಿಸ್ಬಿಡ್ಬೋದು. ಬಟ್ ಎದುರುಗಡೆ ಇರೋ ಒಬ್ಬ ವ್ಯಕ್ತಿಯನ್ನ ನಾವು ಟ್ರೀಟ್ ಮಾಡಬೇಕು ಅಂದಾಗ ನಾವು ಎಫರ್ಟ್ ಹಾಕ್ಬೇಕಾಗುತ್ತೆ, ಅವನಿಗೋಸ್ಕರ ಸರ್ವಿಸ್ ಮಾಡಬೇಕಾಗುತ್ತೆ ಅಥವಾ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ, ನಿಸ್ವಾರ್ಥತೆಯನ್ನ, ನಮ್ಮ ಕಷ್ಟಗಳನ್ನ ತಡ್ಕೊಳ್ಬೇಕಾಗುತ್ತೆ. ಆದ್ರೆ ಅದು ಕಷ್ಟ. ಮೊಬೈಲ್ ಆದ್ರೆ ಸುಲಭ. ಹೀಗಾಗಿ ಮೊಬೈಲ್ ಅಲ್ಲಿ ಪ್ರೀತಿ ಉಕ್ಕಿ ಹರಿತಕ್ಕಂತ ಪ್ರೀತಿ ಧಾರಾಳವಾಗಿ ಎದುರುಗಡೆ ಇದ್ದಾಗ ಆ ಪ್ರೀತಿ ಮತ್ತು ಸೌಜನ್ಯ ವಿಶ್ವಾಸಗಳು ಇಲ್ಲದಿರೋ ಸ್ಥಿತಿ ಬಂದ್ಬಿಟ್ಟಿದೆ. ಹೀಗಾಗಿ ಈ ಭ್ರಮಾ ಜಗತ್ತು, ಮೊಬೈಲ್ ಅಂತಕ್ಕಂಥ ಮಾಯೆಯ ಜಗತ್ತಿನಿಂದ ಪ್ರಾಕ್ಟಿಕಲ್ ಲೈಫಿಗೆ, ಮನುಷ್ಯ ಜೊತೆ ನೇರ ಒಡನಾಟ, ವರ್ಚುವಲ್ ಒಡನಾಟಕ್ಕಿಂತ ನೇರ ಒಡನಾಟವನ್ನ ಮಕ್ಕಳಿಗೆ ಜಾಸ್ತಿ ಕಲ್ಸ್ಕೊಡ್ಬೇಕಾಗಿದೆ. ಇದಕ್ಕೆ ಪರಿಹಾರ ಏನು, ಹೇಗೆ ಇದನ್ನೆಲ್ಲ ಮಾಡಬಹುದು ಅಂತ ಹೇಳಿದ್ರೆ, ನಾವು ಇಂಟೆನ್ಷನಲಿ, ಉದ್ದೇಶಪೂರ್ವಕವಾಗಿ, ವ್ಯವಸ್ಥಿತವಾಗಿ ಆತದೊಂದು ವಾತಾವರಣವನ್ನ ಮಕ್ಕಳಿಗೆ ನಿರ್ಮಾಣ ಮಾಡ್ಕೊಡ್ಬೇಕಾಗಿದೆ. ನಾವು ಜನರ ಜೊತೆ ಬೆರೆತು ಒಂದಷ್ಟು ಜನರ ಕಮ್ಯುನಿಟಿಗಳನ್ನ ತಯಾರು ಮಾಡಿ, ಆ ಕಮ್ಯುನಿಟಿಗಳಲ್ಲಿ ಸಮಾನ ಮನಸ್ಕ ಪೋಷಕರುಗಳನ್ನ ಮಾತನಾಡಿಸ್ತಾ ಆ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಇಂಟರಾಕ್ಷನ್ ಗೆ ಅಂತಾನೆ ಅವ್ರಿಗೆ ಸಮಯ ಕೊಡಬೇಕು. ಅಂದ್ರೆ ಪೋಷಕರ ಪಾತ್ರ ತುಂಬಾ ಇದೆ, ತುಂಬಾ ದೊಡ್ಡದಿದೆ. ಪೋಷಕರ ಪಾತ್ರ ಮತ್ತೆ ಪೋಷಕರ ಲೀಡರ್ಗಳಾಗಬೇಕಾಗಿದೆ. ಯಾಕಂದ್ರೆ ನಮ್ಮ ಮಕ್ಕಳನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಆ ಮಕ್ಕಳಿಗೋಸ್ಕರ ನಾವು ಒಂದಷ್ಟು ವರ್ಕೌಟ್ ಮಾಡಬೇಕಾಗುತ್ತೆ. ಪೋಷಕರಿಗೂ ಅಷ್ಟಾಗಿ ಮಾಹಿತಿ ಇಲ್ಲ, ಅವ್ರಗಳಿಗೂ ಮೌಲ್ಯಗಳ ಸಂಘಟನೆ ಇಲ್ಲ, ಒಬ್ರಿಗೊಬ್ರಿಗೆ ಸಂಪರ್ಕ ಇಲ್ಲ. ಪೋಷಕರಿಗೆ ಅವ್ರದೇ ಅಂತ ಕೆಲಸಗಳಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ಮಕ್ಕಳ ಪೂರ್ತಿ ಭವಿಷ್ಯದ ನಿರ್ಮಾಣವನ್ನ ನಾವು ಶಿಕ್ಷಣ ಸಂಸ್ಥೆಗಳಿಗೆ ಬಿಟ್ಬಿಟ್ಟಿದೀವಿ. ನಮ್ಮ ಮಗುಗೆ ಫೀಸ್ ಕಟ್ಟಿದ್ವಿ, ಡೊನೇಷನ್ ಕಟ್ಟಿದ್ದೀವಿ, ನೀವು ಮಕ್ಕಳನ್ನ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ ಅಂತ. ಆದ್ರೆ ಆಗಲ್ಲ. ಅವ್ರದೇ ಅಂತ ಲಿಮಿಟೇಷನ್ಸ್ ಗಳಿರುತ್ತೆ, ಅವ್ರದೇ ಅಂತ ಚೌಕಟ್ಟಿರುತ್ತೆ. ಅಷ್ಟೆಲ್ಲ ಅವ್ರ ಮಕ್ಕಳನ್ನ ತಯಾರು ಮಾಡ್ತಾ ಇದ್ದಾರೆ. ಆದ್ರೆ ಮಕ್ಕಳ ಕಮ್ಯುನಿಕೇಶನ್ ಸ್ಕಿಲ್ ನ ಇಂಪ್ರೂವ್ ಮಾಡೋದಕ್ಕೆ, ಸೋಷಿಯಲೈಸ್ ಮಾಡೋದಕ್ಕೆ ಬೇರೆ ಆದಂತೆ ವಾತಾವರಣವನ್ನ ನಿರ್ಮಾಣ ಮಾಡಬೇಕಾಗಿದೆ. ಅದರ ಜವಾಬ್ದಾರಿ ಪೋಷಕರದಾಗುತ್ತೆ, ಅಥವಾ ಸೋಷಿಯಲ್ ಲೀಡರ್ಸ್ ಗಳದಾಗುತ್ತೆ, ನಾಯಕರುಗಳದಾಗುತ್ತೆ, ಸಮಾಜ ವಿಜ್ಞಾನಿಗಳದಾಗುತ್ತೆ. ಇವರೆಲ್ಲ ಸೇರಿ ಇದಕ್ಕೊಂದು ಒಂದು 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 ಪರಿಹಾರವನ್ನ ಕಂಡುಹಿಡಿಬೇಕಾಗಿದೆ. ಆ ನಿಟ್ಟಲ್ಲೇ ನಾವು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ. ಸರ್, ನೀವು ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ರಿ, ನಾಯಕತ್ವದ ಬಗ್ಗೆ ಮಾತನಾಡ್ತಾ ಇದ್ರಿ. ಈ ಮೌಲ್ಯಗಳು ನಾಯಕತ್ವದ ಬೆಳವಣಿಗೆಗೆ ಏನಾದ್ರೂ ಸಹಾಯ ಮಾಡುತ್ತಾ? ಖಂಡಿತವಾಗಿ. ನೋಡಿ, ಯಾವುದೇ ನಾಯಕನಾಗ್ಲಿ ಅವನ ಸಂವಹನ ಶಕ್ತಿ ಅತ್ಯದ್ಭುತವಾಗಿರುತ್ತೆ. ಸಂವಹನ ಶಕ್ತಿ ತುಂಬಾ ಚೆನ್ನಾಗಿರೋನ್ ಮಾತ್ರ ನಾಯಕನಾಗ್ಲಿಕ್ಕೆ ಸಾಧ್ಯ. ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರಬೇಕು. ದುರಂತ ನಮ್ಮ ಮಕ್ಕಳು ಮೊಬೈಲಲ್ಲಿ ಮಾತ್ರ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಎದುರು ಬದ್ರು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಅಂತಂದಾಗ, ತಮ್ಮ ಒಪಿನಿಯನ್ ಗಳನ್ನ ದಿಟ್ಟವಾಗಿ ನಿಂತು ಸ್ಪಷ್ಟವಾಗಿ ಹೇಳೋ ಸಾಮರ್ಥ್ಯ ಅವ್ರಿಗಿಲ್ಲ ಅಂತಂದಾಗ ಸಮಸ್ಯೆ ಶುರುವಾಗುತ್ತೆ. ಇನ್ ಕೆಲವು ಕಡೆ ವಿರೂಪಗೊಂಡಂತ ಸಂವಹನ ಶೈಲಿಗಳು ನಡೀತಾ ಇದೆ. ಅಂದ್ರೆ ಒಂದೊಂದು ಸಂವಹನಕರಿಗೆ ಒಂದು ಅದರದೇ ಅಂತ ಚೌಕಟ್ಟಾಗ್ಲಿ, ಅಥವಾ ಒಂದು ಗೌರವ, ವಿಧೇಯತೆ, ವಿನಯ, ಇದರದ್ದೆಲ್ಲ ಒಂದಷ್ಟು ಇದ್ದಾಗ ಅದಕ್ಕೆ ಮೆರುಗು ಜಾಸ್ತಿ. ನಾಲೆಡ್ಜ್ ಇರಬೇಕು, ಮಾತಿನ ಹಿಂದೆ ಜ್ಞಾನ ಇರಬೇಕು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಹತ್ರ ಇರೋದೇ ಜ್ಞಾನ ಅಂದ್ಕೊಂಡು ಮಾತನಾಡ್ತಕ್ಕಂಥವ್ರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ನಾವು ಅದನ್ನ ಯಂಗ್ಸ್ಟರ್ಸ್, ಜೆನ್ಜಿ ಅಂತೆಲ್ಲ ಕೋಟ್ ಮಾಡಿ ಹೇಳ್ತಿದೀವಿ. ಮಕ್ಕಳು ಆರ್ಗ್ಯುಮೆಂಟ್ ಮಾಡ್ತಾರೆ, ಕ್ವೆಶ್ಚನ್ ಮಾಡ್ತಾರೆ. ಈಗಿನ ಮಕ್ಕಳುಗಳು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವು ಇಮಿಡಿಯೇಟ್ ಆಗಿ ಏನಂತ ಟ್ಯಾಗ್ ಮಾಡ್ಬಿಡ್ತೀವಿ, ಇವ್ರಿಗೆ ಸಂಸ್ಕಾರ ಇಲ್ಲ, ಇವ್ರಿಗೆ ಏನದು ಇಂಟರ್ನೆಟ್ ನಾಲೆಜ್ ಅಷ್ಟೇ ಮಾತ್ರ ಇದೆ ಅಂತ ಟ್ಯಾಗ್ ಮಾಡ್ಬಿಡ್ತೀವಿ. ಈ ಆರ್ಗ್ಯುಮೆಂಟ್, ಕ್ವೆಶ್ಚನಿಂಗ್ ಎಬಿಲಿಟಿ ಏನಿದೆ ಮಕ್ಕಳಲ್ಲಿ, ಇದು ಇಂಪಾರ್ಟೆಂಟಾ? ಹೌದು. ಏನಂದ್ರೆ ಬಾಲ್ಯದಲ್ಲಿ ಏನ್ ಈ ತರ ಕ್ವೆಶ್ಚನ್ಸ್ ಗಳು
ಸಂದರ್ಭದಲ್ಲಿ ಬರುತ್ತೋ, ಬಾಲ್ಯದಲ್ಲಿ ಅಥವಾ ಅವರು ಬೆಳೆಯುವಂತ ಸಂದರ್ಭಗಳಲ್ಲಿ ಆ ಸಂದರ್ಭಗಳಲ್ಲಿ ಆ ಕ್ವಶನ್ಸ್ಗಳನ್ನ ಸರಿಯಾಗಿ ಅಡ್ರೆಸ್ ಮಾಡಿ ಅವರ ಕ್ವಶನ್ ಫ್ರೇಮ್ ಮಾಡೋದು ಇದೆಯಲ್ಲ, ಅದ್ರ ಹಿಂದೆ ಇರೋ ನಾಲೆಡ್ಜ್ ಇದೆಯಲ್ಲ, ಅದನ್ನ ಚಾನಲೈಸ್ ಮಾಡಿದಾಗ ಸರಿಯಾಗಿ ಅದನ್ನ ರೂಪುಗೊಳಿಸಿದಾಗ ಅವರು ತಮ್ಮ ಕ್ವಶನ್ಸ್ ಅನ್ನ ಸರಿಯಾದ ಪ್ಲಾಟ್ಫಾರ್ಮ್ ಅಲ್ಲಿ ಸರಿಯಾದ ವಿಧಾನದಲ್ಲಿ ಪ್ರಕಟಪಡಿಸುವಂತ ಒಂದು ಸ್ಕಿಲ್ ಕಲ್ತ್ಕೊಳ್ತಾರೆ. ಅಂದ್ರೆ ಕ್ವಶನ್ ಮಾಡೋದು ಸರಿ ಅದ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಕಲಿಸ್ಕೊಡ್ಬೇಕಾಗಿರೋದು ಪೋಷಕರ ಜವಾಬ್ದಾರಿ. ಕ್ವಶನ್ ಕೇಳೋದನ್ನೇ ತಪ್ಪು ಅಂದ್ಬಿಟ್ರೆ, ಅವರು ಸಂಶೋಧನೆ ಮಾಡೋದನ್ನೇ ತಪ್ಪು ಅಂತ ಹೇಳ್ಬಿಟ್ರೆ, ಅವ್ರ ಕುತೂಹಲಗಳನ್ನೇ ತಪ್ಪು ಅಂತ ಹೇಳ್ಬಿಟ್ರೆ ಅವಾಗ ಸಮಸ್ಯೆ ಶುರು ಆಗ್ಬಿಡುತ್ತೆ. ನಾಯಕತ್ವ ಬೆಳವಣಿಗೆ ಆಗೋದು ಕ್ವಶನಿಂಗ್. ಹೌದು, ನೋಡಿ ನಮ್ಮ ಭಗವದ್ಗೀತೆ ಆಗ್ಬೋದು, ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ವೇದಗಳಾಗ್ಬೋದು, ಉಪನಿಷತ್ತುಗಳಾಗ್ಬೋದು, ಯಾವುದೇ ಸ್ಕ್ರಿಪ್ಚರ್ಸ್ ಗಳಲ್ಲಿ ಕ್ವಶನ್ ಅಂಡ್ ಆನ್ಸರ್ ನಡೆದಿರೋ ಸಂವಾದದಿಂದಲೇ ಜ್ಞಾನೋದಯ ಆಗಿರ್ತಕ್ಕಂಥದ್ದು, ಜ್ಞಾನ ಬಂದಿರತಕ್ಕಂಥದ್ದು. ಎಲ್ಲ ಕಡೆನೂ ಕ್ವಶನ್ ಕೇಳಿದ, ಅರ್ಜುನ ಕ್ವಶನ್ ಕೇಳಿದ, ಕೃಷ್ಣ ಉತ್ತರ ಕೊಟ್ಟ ಭಗವದ್ಗೀತೆಯಲ್ಲಿ. ಆ ತರ ನಚಿಕೇತ ಪ್ರಶ್ನೆ ಕೇಳಿದ, ಯಮ ಉತ್ತರ ಕೊಟ್ಟ ಕಠೋಪನಿಷತ್ನಲ್ಲಿ. ಈ ತರ ಪ್ರಶ್ನೋತ್ತರ ರೂಪಗಳಲ್ಲಿ ಆಗಿರೋದು. ಬಟ್ ಪ್ರಶ್ನೆಗಳನ್ನ ಕೇಳೋದು ಒಂದು ಕಲೆ. ಇನ್ನೊಬ್ಬರ ಮನಸ್ಸಿಗೆ ನೋವಾಗದಿರೋ ತರ ಅಥವಾ ಪ್ರಶ್ನೆಗಳನ್ನ ಸುಸಂಬದ್ಧವಾಗಿ ಸುಸಂಸ್ಕೃತವಾಗಿ ಕೇಳ್ತಕ್ಕಂಥದ್ದು ಒಂದು ಕಲೆ. ಆ ಹನುಮಂತನನ್ನ ನೋಡಿ ನಾವು ತಿಳ್ಕೊಳ್ಬಹುದು. ರಾಮಾಯಣದಲ್ಲಿ ರಾಮನ ಜೊತೆ ಅವತ್ತ ಮಾತಾಡ್ಬೇಕಾದ್ರೆ ರಾಮ ಹೇಳ್ತಾನೆ ಸ್ವತಃ, ಎಂತ ಮಾತುಗಾರಿಕೆ, ಎಂತ ವಾಗ್ಮಿತ್ವ, ವಾಕ್ಪಟುತ್ವ ಈ ಹನುಮಂತ, ಈ ವ್ಯಕ್ತಿದು, ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ತಿದ್ದಾನೆ, ಈತ ಕೇಳ್ತಿರೋ ಪ್ರಶ್ನೆಗೆ ಉತ್ತರಿಸಲಾಗಲ್ಲ ಅಂತ ಹೇಳಕ್ ನನಗೆ ಮನಸ್ಸು ಬರ್ತಾ ಇಲ್ಲ ಅನ್ನೋ ತರದ ಭಾವನೆಗಳನ್ನ ರಾಮ ವ್ಯಕ್ತಪಡಿಸ್ತಾನೆ ಅಂತಾದ್ರೆ ಕಮ್ಯುನಿಕೇಶನ್ಗೆ ಅದರದೇ ಅಂತ ಮಹತ್ವ ಇದೆ. ಹೀಗಾಗಿ ನಮ್ಮ ಯುವ ಪೀಳಿಗೆಗೆ ಮತ್ತೆ ಚಿಕ್ಕ ಮಕ್ಕಳಿಗೆ ಆ ಕ್ವಶನ್ಸ್ ಕೇಳೋ ಸ್ಕಿಲ್ ಅನ್ನ ಎಂಟರ್ಟೈನ್ ಮಾಡಬೇಕು ಮತ್ತು ಹೇಗೆ ಕೇಳಬೇಕು ಅನ್ನೋದನ್ನ ಅವರಿಗೆ ಕಲಿಸ್ಕೊಡ್ಬೇಕಾಗುತ್ತೆ. ತಾಳ್ಮೆಯಿಂದ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ನಮ್ಗೆ ಜವಾಬ್ದಾರಿ ಆಗಿರುತ್ತೆ. ಆದ್ರೆ ಕೇವಲ ಎಲ್ಲವನ್ನೂ ಮಾರ್ಕ್ಸ್ ನಿಂದ ಅಳತೆ ಮಾಡ್ತಿರೋದ್ರಿಂದ ಈ ಪ್ರಶ್ನೆಗೆ ಎಷ್ಟು ಮಾರ್ಕ್ಸು, ಇದು ಪ್ರಶ್ನೆ ಬರಲ್ಲ ಎಕ್ಸಾಮಿಗೆ, ಅಥವಾ ಈ ಪ್ರಶ್ನೆ ಬೇಕಾಗಿಲ್ಲ, ಇದೆಲ್ಲ ಪ್ರಶ್ನೆ ಯಾಕೆ ಕೇಳ್ತಾ ಇದೆಯಾ, ತಲೆಹರಟೆ ಅಂತಕ್ಕಂಥ ಟ್ಯಾಗ್ಗಳನ್ನ ಮಾಡೋದ್ರಿಂದ ಆ ಮಕ್ಕಳ ಕ್ವಶನ್ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಮುರುಟಿ ಹೋಗುತ್ತೆ ಮತ್ತು ಅವರ ನಾಯಕತ್ವ ಗುಣವೂ ಹಾಗೆ ಕಮ್ಮಿ ಹೋಗುತ್ತೆ. ಅಥವಾ ನಾನು ಆಗ್ಲೇ ಹೇಳಿದಂತೆ ಅದು ವಿರೂಪವನ್ನು ಪಡ್ಕೊಳ್ಳುತ್ತೆ, ರೆಬಲ್ ಆಗ್ತಾರೆ ಅಥವಾ ವ್ಯವಸ್ಥೆಯ ವಿರುದ್ಧ ಹೋಗ್ತಕ್ಕಂಥ ಒಂದು ತೀರ್ಮಾನಗಳನ್ನ ಕೈಗೊಳ್ತಾರೆ. ಏನ್ ಮಾಡ್ತಿದೀವಿ, ಮುಂದೆ ಏನಾಗುತ್ತೆ ಅನ್ನೋ ದುರದೃಷ್ಟಿ ಇಲ್ಲದೆ ರೆಬಲ್ ಆಗ್ತಕ್ಕಂಥ, ಅವರು ಕೇಳಿದ ಕ್ವಶನ್ನೇ ಸರಿ ಅನ್ಕೊಬಿಡ್ತಕ್ಕಂಥ, ಅಥವಾ ಅವರ ಬಯಸಿದ ಆನ್ಸರ್ ಸಿಗದೇ ಇದ್ದಾಗ ಕೆರಳುವಂಥ, ಕೋಪಗೊಳ್ಳುವಂಥ, ಉದ್ವೇಗದಲ್ಲಿ ಏನೇನೋ ಮಾಡ್ತಕ್ಕಂಥ ಒಂದು ಅಚಾತುರ್ಯಗಳಾಗ್ತಾ ಇದೆ. ಹಾಗಾಗಬಾರ್ದು ಅಂದರೆ ಅವ್ರನ್ನ ಚೆನ್ನಾಗಿ ಮೋಲ್ಡ್ ಮಾಡಬೇಕಾಗುತ್ತೆ. ಆ ಕ್ವಶನ್ ಕೇಳೋ ಸ್ಕಿಲ್ ಅಥವಾ ಟೋಟಲ್ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಅವ್ರನ್ನ ಡೆವಲಪ್ ಮಾಡಿ ಆ ಮಕ್ಕಳನ್ನು ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ನಿಂತು ಮಾತನಾಡೋ ಥರ ಅವ್ರನ್ನ ತಯಾರು ಮಾಡಬೇಕಾಗುತ್ತೆ. ಇದು ನಾಯಕತ್ವ ತರಬೇತಿ. ಕೇವಲ ಮಾತು ಮಾತ್ರ ಅಲ್ಲ, ಆಡಿದ ಮಾತಿನ ಹಿಂದೆ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇದ್ದಾಗ ಆಟೋಮೆಟಿಕ್ ಮಾತು ಬರುತ್ತೆ ಹೊರಗಡೆ. ಆ ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸಗಳು ಆಗಬೇಕು. ಇವಾಗ ನಮಗೆ ಸಬ್ಜೆಕ್ಟ್ ನಾಲೆಡ್ಜ್ ಇದೆ, a+b² = a² + b² + 2ab, sin² θ + cos² θ = 1 ಅನ್ನೋ ತರದ ಅನೇಕ ಸೂತ್ರಗಳನ್ನು ಮಕ್ಕಳು ಬಯಾಟ್ ಮಾಡಿರ್ತಾರೆ, ಹೇಳ್ತಾರೆ. ಬಟ್ ಅದಷ್ಟೇ ನಾಲೆಡ್ಜ್ ಅಲ್ವಲ್ಲ. ಕೇವಲ ಗಣಿತ, ವಿಜ್ಞಾನ, ಸಮಾಜ, ಹಿಂದಿ, ಕನ್ನಡ, ಇಂಗ್ಲಿಷ್ ಇಷ್ಟೇ ನಾಲೆಡ್ಜ್ ಅಲ್ಲ. ಅದರ ಹೊರತಾಗಿಯೂ ಅನೇಕ ಜ್ಞಾನದ ಭಂಡಾರ ಇದೆ. ಅಧ್ಯಾತ್ಮ ಜ್ಞಾನ ಇರ್ಬೋದು, ಸೈಕಾಲಜಿ ಇರ್ಬೋದು, ಅಥವಾ ಸಿವಿಕ್ ಸೆನ್ಸ್ ಆಗ್ಬೋದು, ಟ್ರಾಫಿಕ್ ರೂಲ್ಸ್ ಆಗ್ಬೋದು, ದೊಡ್ಡವ್ರ ಜೊತೆ ಹೇಗೆ ನಡ್ಕೊಳ್ಬೇಕು, ವಿಧೇಯತೆ, ವಿನಯ, ಪರಂಪರೆ, ಇತಿಹಾಸ, ತ್ಯಾಗ, ಬಲಿದಾನ, ನಿಸ್ವಾರ್ಥತೆ, ಬೇಕಾದಷ್ಟು ವಿಷಯಗಳಿದೆ ಕಲಿಯೋದಕ್ಕೆ. ಹ್ಯುಮ್ಯಾನಿಟಿ, ಮಾನವೀಯತೆ, ಸೋಷಿಯಲೈಸ್ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ವಿಷಯಗಳನ್ನು ಮಕ್ಕಳು ಕಲಿಸ್ಕೊಟ್ಟಾಗ ಆ ಮಕ್ಕಳು ಪರಿಪೂರ್ಣವಾಗಿ ಅವರು ಬೆಳೀತಾರೆ. ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಸ್ಬೇಕಾಗುತ್ತೆ, ಆಟ ಆಡಿಸ್ಬೇಕಾಗುತ್ತೆ, ಸ್ಪೋರ್ಟ್ಸ್ ಆಡಬೇಕಾಗುತ್ತೆ. ಇದು ಒಂದು ದೊಡ್ಡ ಚಾಲೆಂಜ್ ಸರ್. ಇವಾಗ ಫಿಸಿಕಲಿ ಮತ್ತೆ ಮೆಂಟಲಿ ಮಕ್ಕಳು ಫಿಟ್ ಆಗಿಲ್ಲ. ಹೌದು ಹೌದು, ಒಂದಕ್ಕೊಂದು ಕೋಆರ್ಡಿನೇಷನ್ ಆಗ್ತಾ ಇದೆ. ಮಕ್ಕಳು ಕೆಲವರು ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದಾರೆ, ಮೆಂಟಲಿ ವೀಕ್ ಆಗಿದ್ದಾರೆ, ಕೆಲವು ಮಕ್ಕಳು ಇಂಟೆಲೆಕ್ಚುಯಲಿ ಸ್ಟ್ರಾಂಗ್ ಆಗಿದ್ದಾರೆ, ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ. ಈ ತರದ ಅನೇಕ ವಿಕೃತಿಗಳನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಬೆಳವಣಿಗೆ ಸರ್ವತೋಮುಖವಾಗಿ ಆಗ್ತಾ ಇಲ್ಲ, ಎಲ್ಲ ದಿಕ್ಕಿನಲ್ಲೂ ಮಕ್ಕಳು ಬೆಳೀತಾ ಇಲ್ಲ. ಈಗ ನಮ್ಮ ದೇಹದಲ್ಲೇ ಕೈ ದಪ್ಪ ಕಾಲು ಸಣ್ಣ ಅಂತ ಹೇಳಿದ್ರೆ ಹೆಂಗಿರುತ್ತೆ, ಈ ತರದ್ ಆಗ್ಬಿಟ್ಟಿದೆ. ವ್ಯಕ್ತಿತ್ವದಲ್ಲೇ ಆ ತರದ ಒಂದು ದೋಷ ಕಾಣಿಸ್ಕೊತಾ ಇದೆ. ಬಿಕಾಸ್ ಆಫ್ ಇಸ್ ಮಾರ್ಕ್ಸ್ ಇಂದ ಬೀಳ್ತಾ ಇರೋದು. ಮಾರ್ಕ್ಸು ಅಂತ ಏನ್ ನಾವು ಬೀಳ್ತಾ ಇದೀವೋ, ಮಕ್ಕಳನ್ನ ಆ ಕಡೆಗೆ ರೇಸಲ್ಲಿ ಬಿಟ್ಟಿದೀವೋ, ಇದರಿಂದಾಗಿ ಅವರು ಸರ್ವತೋಮುಖವಾಗಿ ಬೆಳವಣಿಗೆ ಆಗ್ತಾ ಇಲ್ಲ. ಈ ಸರ್ವತೋಮುಖ ಬೆಳವಣಿಗೆ ಆಗದೇ ಇರುವಂತ ಮಕ್ಕಳು ಕೇವಲ ಒಂದು ದಿಕ್ಕಿನಲ್ಲಿ ಬೆಳೆದಂತ ಮಕ್ಕಳಿಂದ ಸೊಸೈಟಿಗೆ ತುಂಬಾ ಪ್ರಯೋಜನ ಆಗಲ್ಲ. ಆ ಮಕ್ಕಳು ಐಸೋಲೇಟ್ ಆಗ್ಬಿಡ್ತಾರೆ. ಸಪರೇಟ್, ಅವ್ನು ತುಂಬಾ ಚೆನ್ನಾಗಿ ಫಸ್ಟ್ ರ್ಯಾಂಕ್ ರಾಜು ಅಂತ ಬ್ರ್ಯಾಂಡ್ ಮಾಡಿ ಅವನ್ನ ಬಿಟ್ಬಿಡ್ತಾರೆ, ಇಲ್ಲ ಇವ್ನು ಹಿಂಗೆ ಅಂತ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಸೊ ಸರ್ವತೋಮುಖವಾಗಿ ಬೆಳಿಬೇಕು. ಅವರು ಸ್ವತಃ ಕೂಡ ಖುಷಿಯಾಗಿರಲ್ಲ ಅವರು. ಇದು ದೊಡ್ಡ ಸಮಸ್ಯೆ. ಅಟ್ಲೀಸ್ಟ್ ಆ ಮಕ್ಕಳಾದ್ರೂ ಆಂತರಿಕವಾಗಿ ಸುಖವಾಗಿರ್ತಾರ ಅಂತ ಹೇಳಿದ್ರೆ ಆಂತರಿಕವಾಗಿ ಅವ್ರು ಖುಷಿ ಆಗಿರೋದಿಲ್ಲ. ಹಾಗಿದ್ರೆ ಹೇಗಾದ್ರೂ ಇರಪ್ಪ ಅಂತ ಬಿಟ್ಬಿಡ್ಬೋದು ಆ ಮಕ್ಕಳನ್ನ. ಬಟ್ ಅವರು ಸ್ವಂತವಾಗಿಯೂ ಮಾನಸಿಕವಾಗಿ ನೆಮ್ಮದಿಯಿಂದ ಇರಲ್ಲ ಆ ಮಕ್ಕಳು. ಸದಾಕಾಲ ಒತ್ತಡದಲ್ಲಿರ್ತಾರೆ. ಹಾಗಾಗಿ ಚಿಕ್ಕ ವಯಸ್ಸಿಗೆ ಕಾಯಿಲೆಗಳು, ಅನೇಕ ಮಾನಸಿಕ ತೊಂದರೆಗಳು, ಕೌನ್ಸಿಲಿಂಗ್ಗಳು ಬೇಕಾಗಿದೆ ಇವತ್ತು. ಸೈಕ್ಯಾಟ್ರಿಸ್ಟ್ಗಳಿಗೆ ತುಂಬಾ ಕೆಲಸ ಆಗಿದೆ ಇವತ್ತು, ಕೌನ್ಸಿಲರ್ಗಳಿಗೆ ತುಂಬಾ ಕೆಲಸ ಆಗಿದೆ. ಎಲ್ಲೆಲ್ಲಿ ಕೌನ್ಸಿಲಿಂಗ್ ಸಿಗುತ್ತೆ ನಮ್ಮ ಮಗುಗೆ ಅಂತ ಕೇಳ್ತಕ್ಕಂಥ ಪೇರೆಂಟ್ಸ್ ನಾವೇ ದಿನನಿತ್ಯ ನೋಡ್ತಾ ಇದೀವಿ.
ಇದೀವಿ. ಅದೆಲ್ಲ ಅವಶ್ಯಕತೆ ಇರಲಿಲ್ಲ. ಯಾಕೆ ಅವಶ್ಯಕತೆ ಆಗಿದೆ ಇವತ್ತು ಅಂತ ಹೇಳಿದ್ರೆ, ಅವ್ರಿಗೆ ತುಂಬಾ ಪ್ರೆಷರ್ ಅನ್ನ ಹಾಕ್ತಾ ಇದೀವಿ, ಮಾರ್ಕ್ಸ್ ತಗೊಳ್ಳಿ ಅಂತ. ಪೇರೆಂಟ್ಸ್ ಪ್ರೆಷರ್ ಆಗ್ತಾ ಇದೀವಿ, ಇನ್ಸ್ಟಿಟ್ಯೂಷನ್ಸ್ ಪ್ರೆಷರ್ ಆಗ್ತಾ ಇದೆ, ಮ್ಯಾನೇಜ್ಮೆಂಟ್ ಪ್ರೆಷರ್ ಆಗ್ತಾ ಇದೆ, ಸೊಸೈಟಿ ಪ್ರೆಷರ್ ಆಗ್ತಾ ಇದೆ. ನಿಮ್ಮ ಮಗು ಜಾಸ್ತಿ ನಂಬರ್ ತಗೊಳ್ಳೋದು ನಿಮ್ಗೆ ಬೇಕಾಗಿಲ್ಲ, ಆದ್ರೆ ನಿಮ್ಮ ನೆಂಟರಿಷ್ಟು ಬೇಕಾಗಿರುತ್ತೆ. ಸರ್, ಈಗ ಮಾರ್ಕ್ಸ್ ಬಗ್ಗೆ ಮಾತನಾಡ್ತಾ ಇದೀವಿ, ಮಾರ್ಕ್ಸ್ ಬಗ್ಗೆ ಮಾತನಾಡ್ತೀವಿ, ಕೆರಿಯರ್ ಬಗ್ಗೆ ಮಾತನಾಡ್ತೀವಿ. ಕೆರಿಯರ್ ಚೆನ್ನಾಗಿದ್ರೆ ಸಕ್ಸಸ್ಫುಲ್ ಆಗ್ತೀವಿ, ಮಕ್ಕಳು ಸಕ್ಸಸ್ಫುಲ್ ಆಗ್ತಾರೆ ಅಂತ ನಾವೆಲ್ಲ ಪೋಷಕರು ನಾವು ಅನ್ಕೊಂಡಿರ್ತೀವಿ. ಸಕ್ಸಸ್ಫುಲ್ ಅನ್ನುವಂಥದ್ದು ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅಲ್ವಾ? ಸೊ ನಿಮ್ಮ ಪ್ರಕಾರ ಸಕ್ಸಸ್ಫುಲ್, ಒಬ್ಬ ಪರ್ಸನ್ ಸಕ್ಸಸ್ಫುಲ್ ಅಂತ ಅಂದ್ರೆ ಏನು? ಈ ಮೌಲ್ಯಗಳಿಂದ, ಈ ನಾಯಕತ್ವದ ಗುಣಗಳಿಂದ ಅವರು ಸಕ್ಸಸ್ಫುಲ್ ಆಗ್ತಾರಾ? ಎಸ್, ಸಕ್ಸಸ್ ಅನ್ನೋದಕ್ಕೆ ನೀವೇ ಹೇಳಿದಂತೆ ತುಂಬಾ ವಿಶಾಲ ಅರ್ಥ ಇದೆ. ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಯಶಸ್ಸುಗಳಿಂದ ಹಿಡಿದು ದೊಡ್ಡ ದೊಡ್ಡ ಯಶಸ್ಸುಗಳವರೆಗೂ ಯಶಸ್ಸುಗಳಲ್ಲಿ ವಿಭಿನ್ನ ಪ್ರಕಾರ ಇರ್ತದೆ, ಮತ್ತು ಅದು ಇಂಡಿವಿಜುವಲ್ ಕೂಡ ಆಗಿರುತ್ತೆ. ನನಗೆ ಒಂದು ಚಿಕ್ಕ ಮನೆ ಕಟ್ಟಿ ನಮ್ಮ ಅಪ್ಪ ಅಮ್ಮ ಸುಖವಾಗಿರಿಸೋದೇ ನನ್ನ ಜೀವನದ ದೊಡ್ಡ ಯಶಸ್ಸಾಗಿರಬಹುದು. ಕೆಲವರಿಗೆ ಇಡೀ ಪ್ರಪಂಚ ಸುಖವಾಗಿರ್ತಕ್ಕಂಥ ಅದೊಂದು ವ್ಯಾಕ್ಸಿನ್ ಕಂಡುಹಿಡಿಯೋದೇ ದೊಡ್ಡ ಯಶಸ್ಸಾಗಿರ್ಬೋದು. ಯಶಸ್ಸು ಡಿಪೆಂಡ್ಸ್ ಅಪಾನ್ ಅವರವರ ಥಾಟ್ಸ್ಗಳ ಅನುಸಾರವಾಗಿ. ಆದರೆ ಸಾರ್ವಕಾಲಿಕವಾಗಿ ಎಲ್ಲರಿಗೂ ಒಪ್ಪಿಗೆ ಆಗ್ತಕ್ಕಂಥ ಯಶಸ್ಸು ಅನ್ನೋದಕ್ಕೊಂದು ಸೂತ್ರ ಏನಂತಂದ್ರೆ, ನಾವು ಯಾಕೆ ಹುಟ್ಟಿದ್ವಿ ಅಂತ ಅರ್ಥ ಮಾಡ್ಕೊಂಡು ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳೋದಕ್ಕೆ ಮಾಡೋ ಆ ಪ್ರಯತ್ನದಲ್ಲಿ ಸಿಗ್ತಕ್ಕಂಥ ಯಶಸ್ಸನ್ನ ನಾವು ಯಶಸ್ಸು ಅಂತ, ನಿಜವಾದ ಯಶಸ್ಸು, ಗೆಲುವು ಅಂತ ಕರಿಬಹುದು ಅಂತ ಅನ್ಸುತ್ತೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಫ್ರೆಂಟ್ ಆಗಿರುತ್ತೆ. ಸರ್ವಜನರಿಗೂ ಹಿತವಾಗ್ತಕ್ಕಂಥ, ಇನ್ನೊಬ್ಬರಿಗೆ ಉಪಕಾರ ಆಗ್ತಕ್ಕಂಥ, ಅಥವಾ ಇನ್ನೊಬ್ಬರಿಗೆ ತೊಂದರೆ ಆಗದಿರ್ತಕ್ಕಂಥ, ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸ್ತಾ ಇರತಕ್ಕಂಥ ಜೀವನವನ್ನ ನಡೆಸೋದು ಕೂಡ ಯಶಸ್ಸೇ ಆಗಿರುತ್ತೆ. ತಮಗೂ ಕೆಟ್ಟದ್ದು ಮಾಡ್ಕೊಳ್ದೆ, ಬೇರೆಯವ್ರಿಗೂ ಕೆಟ್ಟದ್ದು ಮಾಡ್ಕೊಳ್ದೆ. ಅದಕ್ಕೆ ರಾಮಕೃಷ್ಣ ಆಶ್ರಮದಲ್ಲಿ ಒಂದು ತುಂಬಾ ಸುಂದರವಾದಂತ ಧ್ಯೇಯವಾಕ್ಯನ ಸ್ವಾಮಿ ವಿವೇಕಾನಂದ ಕೊಟ್ಟಿದ್ದಾರೆ. ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯಚ. ತನ್ನ ಸ್ವಂತ ಮುಕ್ತಿಗಾಗಿ, ಅಂದ್ರೆ ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳುವುದಕ್ಕಾಗಿ ಮತ್ತು ಇನ್ನೊಬ್ಬರ ಒಳಿತಿಗಾಗಿ. ಇದನ್ನ ನಾವು ಸಕ್ಸಸ್ ಅಂತ ಕರಿಬಹುದು. ಯಾವ ಮನುಷ್ಯ ತನ್ನ ಡೆತ್ ಬೆಡ್ ಅಲ್ಲಿ ಇದ್ದಾಗ ನಾನು ತನ್ನ ಸ್ವಂತಕ್ಕೋಸ್ಕರವೂ ಬದುಕದೆ, ಸ್ವಂತ ಬೆಳವಣಿಗೆಗೂ ಆಯ್ತು, ಸ್ವಂತ ಉದ್ಧಾರವೂ ಆಯ್ತು, ಇನ್ನೊಬ್ಬರಿಗೂ ಉಪಕಾರ ಮಾಡಿದ್ದೀನಿ, ಎರಡನ್ನೂ ಬ್ಯಾಲೆನ್ಸ್ ಮಾಡಿರ್ತಾನೋ ಅವನ ಜೀವನ ಸಾರ್ಥಕ ಅಂತ ನಾವು ಹೇಳ್ಬೋದು. ಅಂದ್ರೆ ಈಗಿನ ಟೆಕ್ನಾಲಜಿ, ಈಗಿನ ವೇಗವಾದ ಜೀವನ ಶೈಲಿಲಿ ಕೂಡ ನಾವು ಒಳ್ಳೆ ಜೀವನ ಮೌಲ್ಯಗಳನ್ನ ಬೆಳೆಸ್ಕೊಂಡ್ರೆ, ನಾಯಕತ್ವ ಗುಣಗಳನ್ನ ಬೆಳೆಸ್ಕೊಂಡ್ರೆ ಈಗಿನ ಡೆಫಿನಿಷನ್ ಪ್ರಕಾರ ಕೂಡ ಸಕ್ಸಸ್ಫುಲ್ ಆಗಬಹುದು. ಖಂಡಿತವಾಗಿ ನನ್ಗನ್ಸುತ್ತೆ ಈಗಿನ ಜನರೇಷನ್ ಹಿಂದೆಂದಿಗಿಂತಲೂ ಹೆಚ್ಚು ಮೌಲ್ಯಗಳನ್ನ ಅವರು ಸಂಗ್ರಹ ಮಾಡಬಹುದು, ಅಂದ್ರೆ ಮೌಲ್ಯಯುತರ ಆಗ್ಬಹುದು. ಯಾಕೆಂದ್ರೆ ಹಿಂದೆ ನಾಲೆಡ್ಜ್ ಸಂಪಾದನೆ ಮಾಡೋದಕ್ಕೆ ಆಪರ್ಚುನಿಟಿಗಳು ತುಂಬಾ ಕಡಿಮೆ ಇದ್ದು, ಅವಕಾಶಗಳು ತುಂಬಾ ಕಮ್ಮಿ ಇದ್ದು, ಫೆಸಿಲಿಟೀಸ್ ತುಂಬಾ ಕಡಿಮೆ ಇದ್ದು, ಸವಲತ್ತುಗಳು ಕಡಿಮೆ ಇದ್ದು, ಲೈಬ್ರರಿಯನ್ನು ಹುಡ್ಕೊಂಡು ಹೋಗಬೇಕಾಗಿತ್ತು, ಪುಸ್ತಕಗಳನ್ನ ತುಂಬಾ ತಿಂಗಳುಗಳು ಕಾದು, ವರ್ಷಗಳು ಕಾದು ತರಿಸ್ಕೊಳ್ಬೇಕಾಗಿತ್ತು. ಇವತ್ತು ಹಾಗಿಲ್ಲ. ಯಾವುದೇ ಪುಸ್ತಕ, ಯಾವುದೇ ವಿಷಯದ ಬಗ್ಗೆ ಮಾಹಿತಿ ನಿಮ್ಗೆ ಕ್ಷಣಾರ್ಧದಲ್ಲಿ ಬೆರಳ ತುದಿಯಲ್ಲಿ ಸಿಕ್ಕ ಹೋಗುತ್ತೆ. ನೀವು ಸ್ಪಿರಿಚುಯಾಲಿಟಿ ಅಂತ ಕೊಟ್ರೆ ಶಂಕರರಿಂದ, ಮಧ್ವಾಚಾರ್ಯರಿಂದ, ರಾಮಾನುಜಾಚಾರ್ಯರು, ಬಸವಣ್ಣ, ಯೇಸು ಕ್ರಿಸ್ತ, ಪ್ರತಿಯೊಬ್ಬರ ಆಧ್ಯಾತ್ಮಿಕ ಚಿಂತನೆಗಳು. ಪ್ರಾಬ್ಲಮ್ ಏನಂತಂದ್ರೆ ಮಕ್ಕಳಿಗೆ ಯಾವ್ದನ್ನ ತಗೋಬೇಕು, ಯಾವ್ದನ್ನ ಬಿಡಬೇಕು, ಅದನ್ನ ಗೈಡ್ ಮಾಡಬೇಕಾಗಿದೆ. ಅದನ್ನ ಆ ಸಂಸ್ಕಾರಗಳನ್ನ ನಾವು ಬಾಲ್ಯದಲ್ಲಿ ಕೊಡಬೇಕಾಗಿದೆ. ಇವತ್ತು ನಾವು ಮಕ್ಕಳಿಗೆ ತುಂಬಾ ಕಲಿಸ್ಕೊಡ್ಬೇಕಂತ ಅವಶ್ಯಕತೆ ಇಲ್ವೇ ಇಲ್ಲ. ಅವರಿಗೆ ತುಂಬಾ ದೊಡ್ಡ ದೊಡ್ಡ ವಿಷಯಗಳನ್ನ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಅವರಿಗೆ ಬಾಲ್ಯದಲ್ಲಿ ಕೆಲವೊಂದಷ್ಟು ಸಂಸ್ಕಾರಗಳನ್ನ ಕಳಿಸ್ಕೊಟ್ಬಿಟ್ರೆ, ಅವರಿಗೆ ಚಾನಲೈಸ್ ಮಾಡಿದ್ರೆ ಸಾಕು ಒಂದು ರೂಟಿಗೆ, ಆ ಮಕ್ಕಳೇ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ತಾರೆ. ಅವ್ರ ಮನಸ್ಸಿಗೂ ಡೌನ್ಲೋಡ್ ಮಾಡ್ಕೊಳ್ತಾರೆ, ಅವರ ಹೃದಯಕ್ಕೂ ಡೌನ್ಲೋಡ್ ಮಾಡ್ಕೊಳ್ತಾರೆ. ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ, ಪ್ರೀಶಿಯಸ್ ಆಗಿರ್ತಕ್ಕಂಥ ಈ ಬಾಲ್ಯದ ಅವಧಿಯನ್ನ ಕೇವಲ ಮಾರ್ಕು ಗಳಿಕೆಯ ಹಿಂದೆ ಮಕ್ಕಳು ಬೀಳ್ದಿರೋ ತರ ಮಾಡಿ, ಅವರನ್ನ ಈ ಮೌಲ್ಯಗಳ ಹಿಂದೆ ಬೀಳೋ ತರ ಮಾಡಬೇಕು. ಮೌಲ್ಯಗಳು ಅಂದ್ರೆ ಕೇವಲ ಒಳ್ಳೆಯದು ಅಂತ ಏನ್ ಕೋಟ್ ಮಾಡ್ತೀವೋ ಅಷ್ಟು ಮಾತ್ರ ಅಲ್ಲ, ಪರೋಪಕಾರ, ನಿಸ್ವಾರ್ಥ, ತ್ಯಾಗ, ಇದಿಷ್ಟು ಮಾತ್ರ ಅಲ್ಲ. ಅವ್ರಿಗೆ ಸ್ಕಿಲ್ಸ್ ಆಗ್ಬೋದು. ಡ್ರೈವಿಂಗ್ ಎಷ್ಟು ಮಕ್ಳಿಗೆ ಬರುತ್ತೆ ಅಂದ್ರೆ, ಮಕ್ಳಿಗೆ ಡ್ರೈವಿಂಗ್ ಅಂದ್ರೆ ನಾನು ಹೇಳ್ತಾ ಯುವಕರಿಗೆ ಎಷ್ಟು 18 ವರ್ಷ ಮೀರಿದ ಎಷ್ಟು ಯುವಕರಿಗೆ ಕಾರ್ ಡ್ರೈವಿಂಗ್ ಬರುತ್ತೆ, ಸೈಕಲ್ ಓಡ್ಸಕ್ ಬರುತ್ತೆ, ಬೈಕ್ ಓಡ್ಸಕ್ ಬರುತ್ತೆ, ಮರ ಹತ್ತೋದಕ್ಕೆ ಬರುತ್ತೆ, ಸ್ವಿಮ್ಮಿಂಗ್ ಬರುತ್ತೆ, ಎಷ್ಟು ಜನ ಮಕ್ಳಿಗೆ ಬರುತ್ತೆ, ಕುದುರೆ ಸವಾರಿ ಯಾರಿಗೆ ಬರುತ್ತೆ, ಮಾರ್ಷಿಯಲ್ ಆರ್ಟ್ಸ್ ಎಷ್ಟು ಜನಕ್ಕೆ ಬರುತ್ತೆ, ಯೋಗ ಎಷ್ಟು ಜನಕ್ಕೆ ಬರುತ್ತೆ, ಅಡಿಗೆ ಮಾಡೋದಕ್ಕೆ ಎಷ್ಟು ಜನ ಬರುತ್ತೆ, ಅಡಿಗೆ ಮಾಡೋದಕ್ಕೆ ತುಂಬಾ ರುಚಿಯಾಗಿ, ಸ್ವಚ್ಛವಾಗಿ, ಶುಚಿಯಾಗಿ ಅಡಿಗೆ ಮಾಡೋದಕ್ಕೆ ಎಷ್ಟು ಜನಕ್ಕೆ ಬರುತ್ತೆ, ಅಡಿಗೆ ಮನೆ ನಿಭಾಯಿಸೋದು ಎಷ್ಟು ಜನಕ್ಕೆ ಬರುತ್ತೆ, ಮನೆ ಕ್ಲೀನಿಂಗ್ ನ, ಮನೆಯನ್ನ ಸುಂದರವಾಗಿ ಇಟ್ಕೊಳ್ತಕ್ಕಂಥ, ಇಂಟೀರಿಯರ್ ನ ಡೆಕೋರೇಟ್ ಮಾಡ್ತಕ್ಕಂಥ ಈ ಗುಣ ಎಷ್ಟು ಜನಕ್ಕೆ ಬರುತ್ತೆ, ಹೂ ಕಟ್ಟಕ್ಕೆ ಎಷ್ಟು ಜನ ಬರುತ್ತೆ. ಇದೆಲ್ಲ ಲೈಫ್ ಸ್ಕಿಲ್ಸ್. ಜೀವನ ಸುಂದರವಾಗಿ ಮಾಡ್ಕೊಳ್ಳೋದಕ್ಕೆ ಅಂತ ನಮ್ಮ ಹಿರಿಯರು, ಪೂರ್ವಿಕರು ಕಂಡು ಹಿಡಿದು ಕೊಟ್ಟಂತ ಅಪೂರ್ವದಂತ ಕಲೆಗಳು. ಹಾಡು ಹೇಳೋದಾಗಿರ್ಬೋದು. ತುಂಬಾ ಜನಕ್ಕೆ ಹಾಡಕ್ ಬರಲ್ಲ. ಹಾಡೋದು ಏನು ದೊಡ್ಡ ಮಹಾಕಲೆ ಅಲ್ಲ, ಅದು ಸಂಗೀತ ಕಲೆ ಇರ್ಬೋದು. ಸಂಗೀತ ಕಲಿಯೋದಕ್ಕೆ ತುಂಬಾ ಎಫರ್ಟ್ ಹಾಕ್ಬೇಕು, ಬಟ್ ಹಾಡೋದಕ್ಕೆ ತುಂಬಾ ದೊಡ್ಡ ಮಟ್ಟದ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಸಹಜವಾಗಿ ಕಂಠ ಇದೆ, ಮನಸ್ಸು ಬಿಚ್ಚಿ ಕಂಠ ಬಿಚ್ಚಿ ಹಾಡಿದ್ರೆ ಸಾಕು. ಆ ಸ್ಕಿಲ್ ಅನ್ನ ಮಕ್ಕಳು ಕಲಿಯೋದಿಲ್ಲ. ಆ ಭಾವನೆಯನ್ನ ಹಾಡಿನ ಮುಖಾಂತರ ನನಗೆ ಹಾಡು ಬರಲ್ಲ ಅಂತ ಹೇಳ್ಬಿಡ್ತಾರೆ ಮಕ್ಕಳು. 100 ಜನಕ್ಕೆ ಕೇಳಿದ್ರೆ ನೀವು 90 ಜನಕ್ಕೆ ನನಗೆ ಹಾಡಕ್ ಬರಲ್ಲ, ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಓಪನ್ ಆಗಿ ಮಕ್ಕಳು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಏನನ್ನೂ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಎಲ್ಲ ಎಕ್ಸ್ಪ್ರೆಷನ್ ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಆಗೋಗ್ತಿದೆ. ಅದ್ ಯಾವಾಗ ಅಂದ್ರೆ, ನಾವ್ ಯಾವಾಗ ಬಾಲ್ಯದಲ್ಲಿ ತುಂಬಾ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡ್ಬಿಟ್ವೋ, ಓದು ಪುಸ್ತಕ ಮಾರ್ಕ್ಸು ಅಂತ, ಸಹಜವಾಗಿ ಮಕ್ಕಳಿರ್ತಕ್ಕಂತ ಹೈ ಎನರ್ಜಿ ರಿಸ್ಟ್ರಿಕ್ಷನ್ ಒಳಪಡುತ್ತೆ, ಸಪ್ರೇಟ್ಸ್ ಆಗುತ್ತೆ. ಸಪ್ರೆಸ್ ಆದಂತ ಯಾವುದೇ ಎನರ್ಜಿ ಅದು ಬ್ಲಾಸ್ಟ್ ಆಗುತ್ತೆ.
ಯಾವುದೇ ಎನರ್ಜಿನ ನಾವು ತುಂಬ ಸಪ್ರೆಸ್ ಮಾಡಿದ್ರೆ ಅದು ಒಂದೇ ಸಲ ಚಿಮ್ಮತ್ತೆ ಹೊರಗಡೆ. ಹೀಗಾಗಿ ಟೀನೇಜ್ವರೆಗೂ ಮಕ್ಕಳು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬಿಡ್ತಾರೆ, ಮಾರ್ಕ್ಸು ಹಿಂದೆ ಹೋಗ್ಬಿಡ್ತಾರೆ. ಆದರೆ ಆ ನಂತರ ಟೀನೇಜ್ಗೆ ಅವ್ರು ಬಂದ ತಕ್ಷಣ ಅವರಲ್ಲಿರ್ತಕ್ಕಂಥ ಎನರ್ಜಿ ಹೊರಗಡೆ ಬಂದ ತಕ್ಷಣ ನಾನೊಂದು ಇಂಡಿವಿಜುವಲ್ ಸೋಲ್ ಅಂತ ಅವ್ರಿಗೆ ಅರ್ಥ ಆಗಕ್ಕೆ ಶುರುವಾಗ್ತಿದ್ದಂಗೆ, ಅಪ್ಪ ಅಮ್ಮನ ಅವಲಂಬನೆಯಿಂದ ಹೊರಗಡೆ ಬರ್ತಿದ್ದಂಗೆನೆ, ಅಪ್ಪ ಅಮ್ಮನ ಲಿಮಿಟೇಷನ್ಸ್ಗಳು, ಅವರ ದೌರ್ಬಲ್ಯಗಳು, ಲೂಪ್ ಹೋಲ್ಗಳು ಮಕ್ಕಳಿಗೆ ಸಿಕ್ತಿದ್ದಂಗೆನೆ ರೆಬಲ್ ಆಗ್ಬಿಡ್ತಾರೆ. ಆ ರೆಬಲ್ ಆದ ಮಕ್ಕಳು ಸೋಷಿಯಲ್ ಮೀಡಿಯಾ, ಮೊಬೈಲು, ಇನ್ನೊಂದು ಮತ್ತೊಂದು ಎಲ್ಲ ಕೆಟ್ಟ ದಾರಿಗಳಿಗೆ ಹೋಗತಕ್ಕಂಥದ್ದು ಸರ್ವೇ ಸಾಮಾನ್ಯ. ಬಹುತೇಕ ಸಂದರ್ಭಗಳಲ್ಲಿ ಆ ರಿಸ್ಟ್ರಿಕ್ಷನ್ಸ್ನೇ ಅವ್ರನ್ನ ಕೆಟ್ಟ ದಾರಿ ಕರ್ಕೊಂಡು ಹೋಗುತ್ತೆ. ಅವ್ರೇನು ಕೆಟ್ಟ ದಾರಿಗೆ ಹೋಗಬೇಕು ಅಂತ ಇರಲ್ಲ. ತುಂಬಾ ರಿಸ್ಟ್ರಿಕ್ಟ್ ಮಾಡಿದಾಗ ಆಟೋಮೆಟಿಕಲಿ ಆ ಮಕ್ಕಳು ಇದಕ್ಕೆ ರೆಬಲ್ ಆಗೇನೋ ನಾನು ಮಾಡಬೇಕಲ್ಲ, ಇದಕ್ಕೆ ವಿರುದ್ಧ ನಾನೇನೋ ಮಾಡಬೇಕಲ್ಲ ಅನ್ನೋ ಮನೋಭಾವದಿಂದಲೇ ಕೆಟ್ಟ ದಾರಿಗೆ ಇಡ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಹೀಗಾಗಿ ನಾನು ಪೇರೆಂಟ್ಸ್ಗೆ ಒಂದು ಸಜೆಷನ್ ಕೊಡೋದೇನಂತ ಹೇಳಿದ್ರೆ, ಮಾರ್ಕ್ಸ್ ತಗೋಬೇಕು, ನಿಜ ಬೇಕು, ಓದಬೇಕು, ಮಕ್ಕಳು ಚೆನ್ನಾಗಿ ಮಾರ್ಕ್ಸ್ ತಗೊಳ್ಬೇಕು, ರ್ಯಾಂಕ್ ಬರಬೇಕು, ಎಲ್ಲ ಸರಿ. ಆದರೆ ಅವರ ಕೆಪಾಸಿಟಿ ಅನುಸಾರವಾಗಿ ಹೋಗಬೇಕು. ಪ್ರತಿಯೊಂದು ಮಗು ಯುನೀಕ್. ಒಂದೊಂದು ಮಕ್ಕಳಲ್ಲಿ ಒಂದೊಂದು ಸ್ಕಿಲ್ ಇರುತ್ತೆ, ಒಂದೊಂದು ಮಕ್ಕಳು ಒಂದೊಂದು ಕಲೆ ಇರುತ್ತೆ. ಎಲ್ಲ ಮಕ್ಕಳು ಡಾಕ್ಟರ್ ಆಗಬೇಕು ಅಂತಲೇ ಹುಟ್ಟಿಲ್ಲ, ಎಲ್ಲ ಮಕ್ಕಳು ಎಂಜಿನಿಯರ್ಸ್ ಆಗಬೇಕು ಅಂತಲೇ ಹುಟ್ಟಿಲ್ಲ. ಪ್ರತಿಯೊಂದು ಮಗುವು ಡಿಫ್ರೆಂಟ್ ಪಾತ್ರವನ್ನು ನಿರ್ವಹಿಸೋದಕ್ಕೆ ಈ ಭೂಮಿಗೆ ಬಂದಿದ್ದಾರೆ. ಅವ್ರಿಗೆ ಆದಂಥ ಸ್ವತಂತ್ರ ಆಲೋಚನೆಗಳಿದೆ, ಅವ್ರದ್ದೇ ಆದಂಥ ಸ್ವತಂತ್ರ ಥಿಂಕಿಂಗ್ ಇದೆ. ಹೀಗಾಗಿ ಅವರನ್ನು, ಆ ಮಕ್ಕಳನ್ನ ನಮ್ಮಿಷ್ಟದಂತೆ ಬೆಳಿಬೇಕು ಅನ್ನೋ ಥರದ ಒಂದು ಮೈಂಡ್ ಸೆಟ್ಟಿಂದ ಸೊಸೈಟಿ ಹೊರಗಡೆ ಬರಬೇಕಾಗಿದೆ. ಹುಟ್ಟಿದ ಮಕ್ಕಳೆಲ್ಲ ಡಾಕ್ಟರ್ ಆಗಬೇಕು ಅನ್ನೋತಕ್ಕಂಥ ಈ ಮೈಂಡ್ ಸೆಟ್ಟಿಂದ ಸೊಸೈಟಿ ಹೊರಗಡೆ ಬಂದಾಗ ಮಕ್ಕಳ ಸ್ವಂತ ಇಷ್ಟಾನಿಷ್ಟಗಳು ಅರ್ಥ ಆಗ್ತಾ ಹೋಗುತ್ತೆ. ಒಬ್ಬ ಮಗುಗೆ ದೊಡ್ಡ ಸ್ವಿಮ್ಮರ್ ಆಗಬೇಕು ಅಂತ ಆಸೆ ಇರುತ್ತೆ, ಒಬ್ಬರಿಗೆ ಒಳ್ಳೆಯ ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು ಅಂತ ಆಸೆ ಇರುತ್ತೆ, ಕಲಾವಿದರಾಗಬೇಕು ಅಂತ ಆಸೆ ಇರುತ್ತೆ, ಅಭಿನಯದ ಮೇಲೆ ಆಸಕ್ತಿ ಇರುತ್ತೆ, ಕ್ರಿಕೆಟ್ ಮೇಲೆ ಆಸಕ್ತಿ ಇರುತ್ತೆ, ಬೇಕಾದಷ್ಟು ಆಸಕ್ತಿಗಳಿರ್ತವೆ. ಸೊ ಈಗ 99 ಭಾಗ ಎಲ್ಲರೂ ಕಾಂಪಿಟೇಷನ್ಗೆ ಬಿದ್ದಿರುವಾಗ ಈ 1% ಮಕ್ಕಳು ಅಥವಾ ಪೋಷಕರು ನಾವು ಜೀವನದ ಮೌಲ್ಯಗಳ ಕಡೆಗೆ ಮುಖ ಮಾಡ್ತೀವಿ, ಮಕ್ಕಳಿಗೆ ನಾವು ಇದನ್ನ ಕಲಿಸ್ತೀವಿ ಅಂತ ಹೇಳಿದಾಗ ಅವರು ಎಲ್ಲಾದ್ರೂ ಎಡವ್ತಾರ ಈ ಸಕ್ಸಸ್ಫುಲ್ ಅನ್ನೋ ಡೆಫಿನಿಷನ್ ಪ್ರಪಂಚ ಇವಾಗ ಕೊಡ್ತಾ ಇರುವಂತಹ ರೀತಿನಲ್ಲಿ? ಸತ್ಯ, ಇದೊಂದು ತುಂಬಾ ರಿಸ್ಕ್ ಕೆಲಸ ಇವತ್ತಿನ ದಿನಗಳಲ್ಲಿ. ಯಾಕಂದ್ರೆ ನಮ್ಮ ಮಗುನ ನಾವು ಹೆಂಗೋ ಬೆಳೆಸ್ತೀವಿ ಅಂತ ಹೊರಟು ಆ ಮಗು ಆ ವಿಷಯದಲ್ಲಿ ನಾವೆಲ್ಲೋ ಫೇಲ್ ಆದ್ವಿ ಅಂತ ಹೇಳಿದ್ರೆ ಆ ತಾತ್ಕಾಲಿಕ ಕಂಪ್ಲೀಟ್ ಫೇಲ್ ಆಗಲ್ಲ ಯಾವತ್ತೂ ಜೀವನದಲ್ಲಿ. ತಾತ್ಕಾಲಿಕ ಫೇಲ್, ಆ ತಾತ್ಕಾಲಿಕ ವಿಫಲತೆಯನ್ನ ಅರಗಿಸ್ಕೊಳ್ಳೋಕೊಂದು ಧೈರ್ಯ ಬೇಕಾಗುತ್ತೆ. ಆವಾಗ ನಾವೆಲ್ಲೋ ತಪ್ಪು ಮಾಡ್ಬಿಟ್ವಾ, ಎಲ್ಲರಂತೆ ನಾವು ಹೋಗಿದ್ರೆ ಸಾಕಾಗಿತ್ತು, ಬೆತ್ತಲೆ ಪ್ರಪಂಚದಲ್ಲಿ ಬಟ್ಟೆ ಹಾಕೋದನ್ನೇ ಹುಚ್ಚ ಅನ್ನೋ ತರ ನಾವು ಬಟ್ಟೆ ಹಾಕೊಂಡು ತಪ್ಪು ಮಾಡ್ಬಿಟ್ವಾ ಅನ್ನೋ ಪರಿಸ್ಥಿತಿ ಸಂದರ್ಭ ಬರ್ಬೋದು. ಆದ್ರೆ ಇದನ್ನೆಲ್ಲ ಎದುರಿಸಲೇಬೇಕಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಒಂದು ಬದಲಾವಣೆ ಆಗಬೇಕು ಅಂತಂದಾಗ ಕೆಲವೊಂದಷ್ಟು ಜನ ಮುಂದಾಳುಗಳು ಮುಂದೆ ನಿಂತು ಅದನ್ನ ಫೇಸ್ ಮಾಡಬೇಕಾಗುತ್ತೆ. ಆಗ್ಲೇ ಗೆಲುವು ಸಿಕ್ಕೋದು. ಒಂದು ದೊಡ್ಡ ವಿಚಾರಕ್ಕೆ ಗೆಲುವು ಸಿಗಬೇಕು ಅಂತಂದಾಗ ಕೆಲವೊಂದಷ್ಟು ಜನ ಮುಂದಾಳುಗಳಾಗಿ ಹೋಗಬೇಕಾಗುತ್ತೆ. ಸಕ್ಸಸ್ ಸಿಗ್ಬೋದು, ಫೇಲ್ಯೂರ್ ಆಗ್ಬೋದು. ಆದ್ರೆ ಸತ್ಯ ಏನು ಅಂತ ಗೊತ್ತಿರೋದ್ರಿಂದ ಆ ಸತ್ಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಒಂದು ಅರ್ಥ ಇದೆ. ಅದನ್ನ ಈ 1% ಪೋಷಕರು ಅಂತ ನೀವು ಯಾರು ಹೇಳಿದ್ರು ಅವ್ರು ಅದನ್ನ ಮಾಡಬೇಕಾಗುತ್ತೆ. ಅದನ್ನ ನನ್ನ ಪ್ರಕಾರ ಕೇಳಿದ್ರೆ ಆಲ್ಮೋಸ್ಟ್ ಆಲ್ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಪೋಷಕರಿಗೂ ಅರಿವು ಬರ್ತಾ ಇದೆ. ಈ ವ್ಯಾಲ್ಯೂ ಎಜುಕೇಶನ್ ಅವೇರ್ನೆಸ್ ಬರ್ತಾ ಇದೆ. ವ್ಯಾಲ್ಯೂ ಎಜುಕೇಶನ್ ಕೊಡದೇ ಇರೋದ್ರಿಂದ ಎಷ್ಟು ಸಮಸ್ಯೆ ನಮ್ಮ ಮಕ್ಕಳ ಮೇಲೆ ಆಗ್ತಾ ಇದೆ, ನಮ್ಮ ಫ್ಯಾಮಿಲಿ ಮೇಲೆ ಆಗ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಲಕ್ಷಗಟ್ಟಲೆ ದುಡ್ಡನ್ನ ನಾವು ಸ್ಕೂಲ್ ಫೀಸ್ಗೆ ಅಂತ ಕೊಡ್ತಾ ಇದೀವಿ. ದುಡಿತಾ ಇರೋದು 5 ಲಕ್ಷ ಆದ್ರೆ ಫೀಸಿಗೆ 2.5 ಲಕ್ಷ ಕೊಟ್ರೆ, ಶಿಕ್ಷಣಕ್ಕೆ ಅಂತ 2.5 ಲಕ್ಷ ಎತ್ತಿಟ್ಬಿಟ್ರೆ 2 ಮಕ್ಕಳು 3 ಜನ ಮಕ್ಕಳಿದ್ರೆ ಕತೆ ಮುಗೀತು. ಇನ್ನು ಉಳಿದ ಹಣದಲ್ಲಿ ನಾವು ಅಂಬಲಿ ಗಂಜಿ ಕುಡ್ಕೊಂಡು ಜೀವನ ಮಾಡಬೇಕು ಅಂತ ಆದ್ರೆ ಅಲ್ಲಿ ಜೀವನ ಮಾಡಿದ್ದೇನನ್ನ ಮತ್ತೆ ಆ ತಗೊಂಡಂತ ಡಿಗ್ರಿ ಸರ್ಟಿಫಿಕೇಟ್ಸ್ ಗಳಿಂದ ಕೆಲಸ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇಂಜಿನಿಯರಿಂಗ್ ತಗೊಂಡವ್ರಿಗೆ ಇವತ್ತು ಕೆಲಸ ಸಿಗುತ್ತೆ ಗ್ಯಾರಂಟಿ ಇಲ್ಲ. ಮೆಡಿಕಲ್ ಓದೋರ್ಗೂ ಕೂಡ ನೆಕ್ಸ್ಟ್ ಇನ್ನೊಂದು ಕೋರ್ಸ್ ಮಾಡಿದ್ರೆ ಮಾತ್ರ ಉತ್ತಮ ಕೆಲಸ ಅಂತ ಆಗ್ಬಿಟ್ಟಿದೆ ಇವತ್ತು. ಹೀಗಿದ್ದಾಗ ಎಜುಕೇಶನ್ಗೆ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ದುಡ್ಡು ಆರ್ಥಿಕತೆಯೂ ಕೂಡ ಹೊಡೆತ ಕೊಡ್ತಾ ಇದೆ. ಒಂದು ಆರ್ಥಿಕ ಹೊಡೆತ, ಇನ್ನೊಂದು ಮಕ್ಕಳ ಮೇಲೆ ಸಪ್ರೆಸ್ ಮಾಡ್ತಾ ಇರೋದ್ರಿಂದ ಮಕ್ಕಳನ್ನ ಅವರಲ್ಲಿ ವಿರೂಪಗಳು ಕಾಣ್ತಿದೆ ಮಕ್ಕಳಲ್ಲಿ, ಮತ್ತು ಆ ಮಕ್ಕಳಲ್ಲಿ ಅಶಾಂತಿ, ಆ ಮಕ್ಕಳು ನೆಮ್ಮದಿಯಿಂದಿಲ್ಲ, ಸುಖವಾಗಿ ಬೆಳೀತಾ ಇಲ್ಲ, ಫಿಸಿಕಲ್ ಸ್ಟ್ರೆಂತ್ ಅವ್ರದ್ದು ವೀಕ್ ಆಗ್ತಾ ಇದೆ, ಹೆಲ್ತ್ ಆಗ್ತದೆ. ಕಣ್ಣಿಗೆ ಎಷ್ಟು ಜನ ಕನ್ನಡಕ ಹಾಕೋತಾರೆ ಇವತ್ತು ನೀವು ನೋಡಬೇಕು. ತರಗತಿಲಿ 20 to 30%, ಇನ್ನು ಜಾಸ್ತಿ ಇರ್ಬೋದು ಗೊತ್ತಿಲ್ಲ, ಮಿನಿಮಮ್ 20 to 30% ಇವತ್ತು ಕನ್ನಡಕ ಹಾಕ್ತಾರೆ ಮಕ್ಕಳು ಚಿಕ್ಕ ವಯಸ್ಸಿಗೆ. 40 ಅಂತ ಕರೀತಾರೆ. 40 40 ವರ್ಷ ಆದ್ಮೇಲೆ ಹಾಕೋಬೇಕಾಗಿತ್ತು ಕನ್ನಡಕ. 5 ವರ್ಷ 6 ವರ್ಷ 10 ವರ್ಷ 15 ವರ್ಷಕ್ಕೆ ಮಕ್ಕಳ ಕಣ್ಣಿಗೆ ಯಾಕೆ ಬರ್ತಾ ಇದೆ? ಇದು ನಮ್ಮ ಅಂಕಗಳಿಕೆಯ ಒಂದು ಹುಚ್ಚು, ಇದರಿಂದ ಆಗಿರ್ತಕ್ಕಂಥದ್ದು. ಇದು ಅರ್ಥ ಆಗುತ್ತೆ ಪೇರೆಂಟ್ಸ್ಗೆ, ಇವತ್ತು ಅರ್ಥ ಆಗ್ತಾ ಇದೆ. ಒಂದು ದಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್. ಯಾರಾದ್ರೂ ಒಂದಷ್ಟು ಜನ ಮುಂದೆ ನಿಂತು ಈ ದಾರಿನ ತೋರಿಸ್ಕೊಟ್ಟಾಗ, ಅವರು ಜೀವನದಲ್ಲಿ ಸಕ್ಸಸ್ಫುಲ್ ಆದಾಗ ಉಳಿದವರೆಲ್ಲ ಅದನ್ನು ಫಾಲೋ ಮಾಡ್ತಾರೆ. ತುಂಬಾ ದೊಡ್ಡ ವ್ಯಕ್ತಿಗಳ ಒಂದು ಮಾತಿಗೆ ನನಗೆ ಜ್ಞಾಪಕ ಆಗುತ್ತೆ. ಒಳ್ಳೇದು ಮಾಡಬೇಕು ಅಂತ ಹೊರಟಾಗ ಫಸ್ಟ್ ಸೊಸೈಟಿಯಿಂದ ಬರ್ತಕ್ಕಂಥ ರಿಯಾಕ್ಷನ್ ಏನು ಅಂತ ಹೇಳಿದ್ರೆ ವಿಡಂಬನೆ, ಹಾಸ್ಯ ಮಾಡ್ತಾರೆ. ಏನು ನೀನೇನು ದೊಡ್ಡ ಗಾಂಧಿನ, ಸುಭಾಷ್ ಚಂದ್ರ ಬೋಸ, ಹಾಗೆ ಹೀಗೆ ಅಂತ ವಿಡಂಬನೆ ಮಾಡ್ತಾರೆ. ನೀವು ಅದರಿಂದ ಹೆದರಲಿಲ್ಲ, ನೀವು ಅದೇ ಹೆಜ್ಜೆಲ್ಲಿ ಮುನ್ನಡೆದ್ರಿ. ಆ ವಿಚಾರದ ಮೇಲೆ ನಿಮ್ಗೆ ನಿಷ್ಠೆ ಇತ್ತು, ಆ ವಿಚಾರದ ಬಗ್ಗೆ ನಿಮ್ಗೆ ಶ್ರದ್ಧೆ ಇತ್ತು, ಅದ್ರ ಬಗ್ಗೆ ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ನೀವು ಮುಂದೆ ಹೊರಟ್ರಿ ಅಂತಾದ್ರೆ, ಆತ್ಮವಿಶ್ವಾಸ ಇತ್ತು, ನೀವು ಮುಂದೆ ಹೊರಟ್ರಿ ಅಂತಾದ್ರೆ ಸಮಾಜ ಆ ವ್ಯಕ್ತಿನ ಹೆದರಿಸುತ್ತೆ. ಇದು ಮಾಡಬೇಡ, ಸಾಕು, ನಿಲ್ಸು, ಇಲ್ಲಿಗೆನೆ ಸರಿ ಹೋಗಲ್ಲ, ಯಾಕೆಂದ್ರೆ ವ್ಯವಸ್ಥೆ ಕುತ್ತು ಬರ್ತಾ ಇರುತ್ತಲ್ಲ, ಹೀಗಾಗಿ ಹೆದರಿಸ್ತಾರೆ. ನೀವು ಅದಕ್ಕೂ ಹೆದರ್ಲಿಲ್ಲ, ನೀವು ಮುನ್ನಡೆದ್ರಿ ಅಂತ ಇಟ್ಕೊಳ್ಳಿ. ಅದೇ ಸಮಾಜ, ಯಾವ ಸಮಾಜ ನಿಮ್ಮನ್ನ ಆಡ್ಕೊಂಡಿತ್ತೋ, ಯಾವ ಸಮಾಜ ನಿಮಗೆ ಬೆದರಿಕೆ ಹಾಕಿತ್ತೋ, ಯಾರು ನಿಮ್ಮನ್ನ ತಡೆ ಹಿಡಿಯೋದಕ್ಕೆ ನಿಂತಿದ್ರೋ, ನೀವು ಗೆದ್ದಾಗ ಅದೇ ಜನ ಹಿಂದೆ ನಿಂತು ಚಪ್ಪಾಳೆ ಹೊಡಿತಾರೆ, ಅದೇ ಜನ ಹಿಂದೆ ನಿಂತು ಜೈಕಾರ ಕೂಡ ಹಾಕ್ತಾರೆ. ಇದು ಹಿಂದಿನಿಂದ ನಡ್ಕೊಂಡ್ ಬಂದಿರೋದು. ಹೀಗಾಗಿ ವ್ಯಾಲ್ಯೂ ಎಜುಕೇಷನ್ನ ಮೇನ್ ಸ್ಟ್ರೀಮ್ಗೆ ತರಬೇಕು ಅಂತ ಏನು ಹೋರಾಟ ನಡೀತಾ ಇದೆಯೋ, ಅಥವಾ ಏನು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆಯೋ, ಆ ಅವೇರ್ನೆಸ್ ಯಾವತ್ತು ಸಕ್ಸಸ್ಫುಲ್ ಆಗುತ್ತೆ ಅನ್ಸುತ್ತೋ ಅವತ್ತು ಇಡೀ ಸಮಾಜ ಈ ವ್ಯಾಲ್ಯೂ ಎಜುಕೇಷನ್ನ ಹಿಂದೆ ಇರುತ್ತೆ.
ಸರ್, ವಿವೇಕ ಶಕ್ತಿ ಎಂಬ ಕಾರ್ಯಕ್ರಮದ ಮೂಲಕ ರಿಮ್ಸೆನಲ್ಲಿ ನೀವು ಈ ಯುವ ನಾಯಕತ್ವ ತರಬೇತಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಾ. ಈ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡಿ ಸರ್. ಯಾವಾಗ ಶುರುವಾಗ್ತಾ ಇದೆ, ಯಾರೆಲ್ಲ ಅರ್ಹರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಕ್ಕೆ? ಎಸ್ ಮೇಡಮ್, ಇದು ಶ್ರೀರಾಮಕೃಷ್ಣ ಆಶ್ರಮದ ಇನಿಷಿಯೇಟಿವ್ ಮೇಡಮ್. ಶ್ರೀರಾಮಕೃಷ್ಣ ಆಶ್ರಮ ಬೇಲೂರು ಮಠದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ಸ್ವಾಮಿ ವಿವೇಕಾನಂದರು ಇದರ ಮುಖ್ಯಸ್ಥರು, ಸ್ಥಾಪಕ. ಇದನ್ನು ಶುರು ಮಾಡಿದ್ದು, ಆರಂಭ ಮಾಡಿದ್ದು ಸ್ವಾಮಿ ವಿವೇಕಾನಂದರ ಕನಸಿನ ಕಲ್ಪನೆ. ಇಡೀ ಪ್ರಪಂಚದಾದ್ಯಂತ 1,000ಕ್ಕೂ ಹೆಚ್ಚು ಜನ ಸನ್ಯಾಸಿಗಳು ಈ ಆಶ್ರಮವನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಎಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥ ಸನ್ಯಾಸಿಗಳು ಸಮಾಜಕ್ಕೆ ಮೌಲ್ಯ ಶಿಕ್ಷಣವನ್ನು ಕೊಡೋದಕ್ಕೆ ಅಂತ ಕಟಿಬದ್ಧರಾಗಿ ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯಚ, ತನ್ನ ಮುಕ್ತಿಗಾಗಿ ಮತ್ತು ಜಗತ್ತಿನ ಒಳಿತಿಗಾಗಿ ಅನ್ನೋ ಧ್ಯೇಯ ವಾಕ್ಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಮೈಸೂರಿನಲ್ಲಿರ್ತಕ್ಕಂಥ ಶ್ರೀರಾಮಕೃಷ್ಣ ಆಶ್ರಮ ಸುಮಾರು 100 ವರ್ಷಗಳಾಯಿತು. ಈ ವರ್ಷಕ್ಕೆ 100 ವರ್ಷ ತುಂಬಿತು. ಇಂಥ ಆಶ್ರಮದ ಒಂದು ಘಟಕ ರಿಮ್ಸೆ ಅಂತ, ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮಾರಲ್ ಅಂಡ್ ಸ್ಪಿರಿಚುವಲ್ ಎಜುಕೇಶನ್. ಈ ರಿಮ್ಸೆ ಕಳೆದ 75 ವರ್ಷಗಳ ಹಿಂದೆ 50 ವರ್ಷಗಳ ಹಿಂದೆ ಆರಂಭ ಆಗಿದ್ದು. ಈ ರಿಮ್ಸೆಯಲ್ಲಿ ಶಿಕ್ಷಕರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ವಿವಿಧ ವರ್ಗದ ಕೆಲಸಗಾರರು, ಎಲ್ಲರಿಗೂ, ಎಲ್ಲ ತರದ ವರ್ಗದವರಿಗೂ, ವಯೋಮಾನದವರಿಗೂ ಅಲ್ಲಿ ತರಬೇತಿಗಳು ನಡೆಯುತ್ತೆ, ಆಧ್ಯಾತ್ಮಿಕ ತರಬೇತಿಗಳು. ಕಳೆದ 2 ವರ್ಷಗಳಿಂದ, ಇದು 3ನೇ ವರ್ಷ, ಹೈಸ್ಕೂಲ್ ಮಕ್ಕಳಿಗೆ, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ, ಯಾವ ಮಕ್ಕಳು ಬೆಳೆಯುವಂತ ಸಂದರ್ಭದಲ್ಲಿ ಇರ್ತಾರೋ ಅವರಿಗೆ ಬೆಳವಣಿಗೆಗೆ ಪೂರಕವಾಗಿ ಅವರಿಗೆ ಸಪೋರ್ಟ್ ಅನ್ನು ಒದಗಿಸಬೇಕಾಗಿರುತ್ತೋ ಅಂತ ವಯಸ್ಸಿನಲ್ಲಿ ಆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ, ವ್ಯಾಲ್ಯೂ ಎಜುಕೇಶನ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ವಿವೇಕ ಶಕ್ತಿ ಅಂತಕ್ಕಂಥ ಒಂದು ಯುವ ನಾಯಕತ್ವ ತರಬೇತಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಪ್ರತಿ ಭಾನುವಾರ ನಡೆಯುತ್ತೆ. ಅರ್ಹರು 8, 9, 10ನೇ ತರಗತಿ ಮಕ್ಕಳು, 50 ಜನ ಹೆಣ್ಣು ಮಕ್ಕಳು, 50 ಜನ ಗಂಡು ಮಕ್ಕಳಿಗೆ ಅವಕಾಶ ಇದೆ. ಈ ಮಕ್ಕಳು ಪ್ರತಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಬರ್ತಾರೆ. 8 ಗಂಟೆಗೆ ಬಂದವರಿಗೆ 8 ರಿಂದ 8:30 ಹಾಜರಾತಿ ಹಾಕಿ ಯೋಗ ಮಾಡಿಸ್ತೀವಿ. ಅದಾದ ನಂತರ ಅರ್ಧ ಗಂಟೆ ಮಂತ್ರ ಪಠಣ ಇರುತ್ತೆ, ಪ್ರಾರ್ಥನೆ ಇರುತ್ತೆ, ಆಮೇಲೆ ಉಪಹಾರ ಇರುತ್ತೆ. ಬೆಳಗಿನ ಉಪಹಾರ ಉಚಿತ, ಶುಲ್ಕ ಇಲ್ಲದೆ, ಪ್ರತಿ ಯೋಜನೆಯೂ ಉಚಿತ. ಕಾರ್ಯಕ್ರಮಕ್ಕೆ ಶುಲ್ಕ ಇಲ್ಲ, ನಿಶುಲ್ಕ. ಎಷ್ಟು ವಾರಗಳ ಕಾಲ ಇದು ಜೂನ್ ತಿಂಗಳಿಂದ ಆರಂಭ ಆಗಿ ಫೆಬ್ರವರಿ ತಿಂಗಳವರೆಗೂ ನಡೆಯುತ್ತೆ. ಆನ್ಯುವಲ್ ಎಕ್ಸಾಮ್ ಶುರುವಾಗೋದಕ್ಕಿಂತ ಒಂದು 2-3 ವಾರ ಹಿಂದೆ ವೈಂಡ್ ಅಪ್ ಆಗುತ್ತೆ. ಶೈಕ್ಷಣಿಕ ವರ್ಷ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಪ್ರತಿ ಭಾನುವಾರ ಆ ಮಕ್ಕಳು ಬರಬೇಕಾಗುತ್ತೆ. ಇದಾದ ನಂತರ ಅವರಿಗೆ ಅಲ್ಲಿ ಉಪನ್ಯಾಸಗಳನ್ನ, ಪ್ರತಿ ಮೊದಲನೇ ಅವಧಿ ಉಪನ್ಯಾಸಗಳನ್ನ ತಗೊಳ್ತೀವಿ. ಅದು ಒಂದ್ ಸೈಡ್ ಆಗಿರುತ್ತೆ ಅಥವಾ ಇಂಟ್ರಾಕ್ಷನ್ ಆಗಿರುತ್ತೆ. 2ನೇ ಅವಧಿ ಅವರಿಗೆ ತರಬೇತಿ ಇರುತ್ತೆ. ತರಬೇತಿ ಯೋಗ, ವಿಷ್ಣು ಸಹಸ್ರನಾಮ, ಹಾಡುಗಳು, ನೃತ್ಯ, ಚಿತ್ರಕಲೆ, ನಾಟಕ, ಭಾಷಣ ಕಲೆ, ಸಂಸ್ಕೃತ ಸಂಭಾಷಣೆ, ವೇದ ಮಂತ್ರ ಪಠಣ, ವೇದಗಣಿತ, ಈ ತರ 10 ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡ್ಕೊಂಡಿದೀವಿ. ಅವರವರ ಆಸಕ್ತಿಯ ಸಬ್ಜೆಕ್ಟ್ ಗಳನ್ನ ಆ ಮಕ್ಕಳು 1 ಗಂಟೆ ಕಲಿತಾರೆ. ಅದಕ್ಕೆ ಟ್ರೈನರ್ಸ್ ಇರ್ತಾರೆ, ಅವ್ರು ಕಲ್ಸ್ಕೊಡ್ತಾರೆ. ಇದಾದ್ಮೇಲೆ 3ನೇ ಅವಧಿ, ಕೊನೆಯ ಅವಧಿ, ಅವರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕು ಅನ್ನೋ ದೃಷ್ಟಿಯಿಂದ, ಮೌಲ್ಯ ಶಿಕ್ಷಣ ಅಂದ ತಕ್ಷಣ ಬೋರಿಂಗ್ ಆಗಬಹುದು, ಅವ್ರಿಗೆ ಹೋಗ್ಬೇಕು ಅನಿಸ್ಬಹುದು, ಬರದೇ ಇರಬಹುದು, ಹೀಗಾಗಬಾರ್ದು ಅಂತ ಅವರೇ ಸ್ವಯಂ ಸ್ಫೂರ್ತಿಯಿಂದ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಇಷ್ಟ ಆಗಿರ್ತಕ್ಕಂಥ ಆಟಗಳನ್ನ, ಚಟುವಟಿಕೆಗಳನ್ನ, ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸ್ ನ ಕಲಿಸೋದು, ಸ್ಪರ್ಧೆಗಳು ಮಾಡೋದು, ಕಾಂಪಿಟೇಷನ್ಸ್ ಮಾಡೋದು, ಗಾಳಿಪಟದ ಹಬ್ಬದ ಸಮಯದಲ್ಲಿ ಗಾಳಿಪಟ ತಯಾರಿಕೆ ಮಾಡೋದು, ಗಣಪತಿ ಹಬ್ಬದ ದಿನ ಗಣಪತಿನ ತಯಾರು ಮಾಡಕ್ ಬಿಡೋದು ಅವ್ರನ್ನೇ ಮಣ್ಣಲ್ಲಿ, ಹಾಗೆ ಕ್ರಾಫ್ಟು, ರಂಗೋಲಿ, ಕ್ವಿಜ್, ಹೂ ಕಟ್ಟೋದು, ತೋಟಗಾರಿಕೆ, ಸಂಚಾರಿ ನಿಯಮಗಳು, ಈ ತರ ಅನೇಕ ವಿಷಯಗಳು ಕುರಿತಂತೆ ಅವ್ರಿಗೆ ಪ್ರಾಕ್ಟಿಕಲ್ ಚಟುವಟಿಕೆಯಲ್ಲಿ ಭಾಗವಹಿಸೋ ತರ ಮಾಡೋದ್ರಿಂದ ಉತ್ಸಾಹದಿಂದ ಭಾಗವಹಿಸ್ತಾರೆ. ಹುಡ್ಕೊಂಡು ಬರ್ತಾರೆ ಮಕ್ಕಳು. 1 ವಾರ ಬಂದವರು ಮೊದಲನೇ ವಾರ ಅಪ್ಪ ಅಮ್ಮ ಬಲವಂತಕ್ಕೆ ಕಳಿಸ್ತಾರೆ. 2ನೇ ವಾರ ಆ ಮಕ್ಕಳೇ ಹುಡ್ಕೊಂಡ್ ಬರ್ತಾರೆ. ಯಾವಾಗ ಭಾನುವಾರ ಆಗುತ್ತೋ ಅಂತ ಕಾಯ್ತಾ ಇರ್ತಾರೆ. ಇಂಥದೊಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಈ ವರ್ಷ ಕೂಡ ಅದು ಜೂನ್ 14ನೇ ತಾರೀಕಿಂದ ಆರಂಭ ಆಗ್ತಾ ಇದೆ. ಯಾರೆಲ್ಲ ಆಸಕ್ತರು ಇರ್ತಾರೋ ಅವ್ರು ದಯವಿಟ್ಟು ಜೂನ್ 14ನೇ ತಾರೀಕು ತಮ್ಮ ಮಕ್ಕಳನ್ನ ಕರ್ಕೊಂಡ್ ಬರಬೇಕು. ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ, ಯಾವ್ದಾದ್ರು ಕಾರಣದಿಂದ ಅವರು ಜೂನ್ 14ನೇ ತಾರೀಕಿಗೆ ಬರ್ಲಿಲ್ಲ, ಆಮೇಲೆ ಬಂದ್ರು ಅಂತ ಹೇಳಿದ್ರೆ ಅದು ಸೀಟು ಫಿಲ್ ಆಗಿದ್ರೆ ಅವಕಾಶ ಇರಲ್ಲ. ಆದ್ರೆ ಕಳೆದ ವರ್ಷಗಳ ನಾವು ನೋಡಿದಾಗ ಸೀಟು 1-2 ವಾರಗಳ ಕಾಲ ನಡೀತಾ ಇರುತ್ತೆ ಪ್ರೊಸೆಸ್. ಹೀಗಾಗಿ ಜೂನ್ 14 ಮಿಸ್ ಆದ್ರೆ ಇಮಿಡಿಯೇಟ್ ಮುಂದಿನ ವಾರ ಬಂದ್ರೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಮೊದಲಿಂದ ಬಂದ್ರೆ ಆ ಮಗು ಕನೆಕ್ಟ್ ಆಗಿರುತ್ತೆ, ಮಧ್ಯದಲ್ಲಿ ಬಂದ್ರೆ ಸ್ವಲ್ಪ ಆ ಮಗುಗೂ ಡಿಸ್ಟರ್ಬ್ ಆಗುತ್ತೆ, ಉಳಿದವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಹೀಗಾಗಿ ಬೇಗ ಬರೋದು ಒಳ್ಳೆಯದು. ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಕೇಳುಗರು ನಿಮ್ಮನ್ನ ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ನೀಡಿ ಸರ್. ಖಂಡಿತ, ನನ್ನ ನಂಬರ್ ಕೊಡ್ತೀನಿ, 7259369893. ಇನ್ನೊಮ್ಮೆ ನಾನು ಹೇಳ್ತೀನಿ, 7259369893. ಇದು ನನ್ನ ನಂಬರು. ಇನ್ನು ಪ್ರವೇಶಾತಿಗೆ ಬೇರೆ ಬೇರೆ ನಂಬರ್ಗಳಿದೆ ವಿದ್ಯಾರ್ಥಿನಿಯರಿಗೆ ಅಂತ. ಅದನ್ನ ನಾನು ನನಗೆ ಫೋನ್ ಮಾಡಿದಾಗ ನಾನು ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತೀನಿ. ಇಲ್ಲ ಇನ್ ಕೇಸ್ ಫೋನ್ ಮಾಡಕ್ ಆಗಿಲ್ಲ ಅಂದ್ರೂ ತೊಂದರೆ ಇಲ್ಲ. ಜೂನ್ 14ನೇ ತಾರೀಕು ನೇರವಾಗಿ ಒಂಟಿಕೊಪ್ಪಲಲ್ಲಿ ಇರತಕ್ಕಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಆ ಸರ್ಕಲ್ ನಿಂದ ಬಲಭಾಗಕ್ಕೆ ತಿರ್ಕೊಂಡ್ರೆ ಅಲ್ಲಿ ರಾಮಕೃಷ್ಣ ವಿದ್ಯಾಶಾಲದ ಗೇಟ್ ನಲ್ಲಿ ಎಂಟ್ರಿ ಆದ್ರೆ ರಿಮ್ಸೆ ಅಂತ ಕೇಳಿದ್ರೆ ಅವ್ರು ದಾರಿ ತೋರಿಸ್ತಾರೆ. ಇಲ್ಲ ಮೇಟಗಳ್ಳಿ ಕಡೆಯಿಂದ ಬಂದ್ರೆ, KRS ರೋಡ್ ನಲ್ಲಿ ಮೇಟಗಳ್ಳಿ ಕಡೆಯಿಂದ ಬಂದ್ರೆ ಹಸುಕರು ಪಾರ್ಕ್ ಹತ್ರನೇ ರಿಮ್ಸಿಯ ಗೇಟ್ ಇರುತ್ತೆ, ಮೇನ್ ಗೇಟ್. ಆ ಮೇನ್ ಗೇಟ್ ನಲ್ಲಿ ಬೆಳಗ್ಗೆ 9 ಗಂಟೆ ನಂತರ ಓಪನ್ ಇರುತ್ತೆ, ಅಲ್ಲಿ ಬರಬಹುದು. ಸಂತೋಷ ಸರ್. ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಅವಶ್ಯಕತೆ ಈ ಬಗ್ಗೆ ಬಹಳ ಸೊಗಸಾಗಿ ಮಾತಾಡಿದ್ರಿ. ನಿಮಗೆ ನಮ್ಮ ನಿಲಯದಿಂದ ಮತ್ತು ಎಲ್ಲಾ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ಸಂತೋಷ, ಇವತ್ತು ಭಾಗಿಯಾಗೋದಕ್ಕೆ ನಂಗೂ ತುಂಬಾ ಸಂತೋಷ ಆಗಿದೆ. ಧನ್ಯವಾದ. ನಮಸ್ಕಾರ. ನಮಸ್ತೆ.